ನೋಡಿ, ವೀಕೆಂಡ್ ಅಂದ್ರೆ ಶನಿವಾರ ಭಾನುವಾರ ಜೋಡಿ ಇದ್ದಂಗೆ ಈ ವಾರ ಡ್ರಾಮಾ ಜೋಡಿ ಕೂಡ ಜೋಡಿ ಆಗಿದೆ. ಈ ಒಂದು ಮಹಾ ಸಂಗಮವನ್ನ, ಮಹಾ ಮೋಡಿಯನ್ನ ನಿನ್ನೆ ನೋಡಿದ್ರಿ, ಇವತ್ತು ಕೂಡ ಮುಂದುವರ್ಸೋಣ. ಇದು ಡ್ರಾಮಾ ಜೂನಿಯರ್ಸ್ ಹಾಗೂ ಜೋಡಿ ನಂಬರ್ 1 ಮಹಾ ಸಂಗಮ. ಓಕೆ, ಇದು ಭೀಮಾ ಜ್ಯುವೆಲರ್ಸ್ ಅರ್ಪಿಸುವ ಡ್ರಾಮಾ ಜೂನಿಯರ್ ಸೀಸನ್ 4 ಪವರ್ಡ್ ಬೈ ಡಾಸರ್ ಎಚಾನಾ. ಸ್ಪೆಷಲ್ ಪಾರ್ಟ್ನರ್ ಸುದರ್ಶನ್ ಸಿಲ್ಕ್ಸ್, ಚಿಕ್ಕಪೇಟೆ ಮತ್ತು ಮಾರತಹಳ್ಳಿ. ಮಿಲ್ಕಿ ಮಿಸ್ಟ್ ಕೌ ಘೀ. ಧೋತಿ ಪಾರ್ಟ್ನರ್ ರಾಮರಾಜ್ ಧೋತಿ, ಶಿವಚಂದ್ ಬಾನಿಯನ್ಸ್. ಅಸೋಸಿಯೇಟ್ ಸ್ಪಾನ್ಸರ್ ಬಿಗ್ ಬಾಸ್ಕೆಟ್. ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಅಂಡ್ ಇದು ಜೋಡಿ ನಂಬರ್ 1 ಕೋ ಪವರ್ಡ್ ಬೈ ನಿಪಾನ್ ಪೇಂಟ್ ಏರ್ ಕೇರ್ ವಿಜಿ, ಡಾಸ್ಲರ್ ಎಚನಾ. ಸ್ಪೆಷಲ್ ಪಾರ್ಟ್ನರ್ ಸುದರ್ಶನ್ ಫ್ಯಾಮಿಲಿ ಸ್ಟೋರ್ಸ್, ಲೆನ್ಸ್ ಕಾರ್ಡ್, ಪ್ಯೂರಿಜಿ ಪಾರ್ಟ್ನರ್ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಹೈ ಸೊ ಇನ್ಯಾಕ್ರಿ ತಡ, ಜಡ್ಜಸ್ ಬಂದಾಯ್ತು, ಆಡಿಯನ್ಸ್ ಎಲ್ಲ ಇದ್ದಾರೆ. ಎಲ್ರಿಗೂ ಒಂದ್ಸಲಿ ಜೋರಾಗಿ ವೆಲ್ಕಮ್ ಮಾಡೋಣ. ವೆಲ್ಕಮ್ ಜಡ್ಜಸ್ ಅಂಡ್ ಲವ್ಲಿ ಆಡಿಯನ್ಸ್ ಅಂಡ್ ಮೈ ಡಿಯರ್ ಗ್ಯಾಂಗ್ ಅಂಡ್ ಜೋಡೀಸ್, ಎಲ್ರಿಗೂ ವೆಲ್ಕಮ್ ಹೇಳ್ತಾ ಇವತ್ತಿನ ಮೊದಲನೇ ಆಕ್ಟ್ ನೋಡಿ, ಒಬ್ಬೊಬ್ಬರಿಗೆ ಒಂದೊಂದು ಹುಚ್ಚಿರುತ್ತೆ. ಒಬ್ಬರಿಗೆ ಹಾಡೋಂತ ಹುಚ್ಚು, ಇನ್ನೊಬ್ರಿಗೆ ಡಾನ್ಸ್ ಮಾಡೋ ಹುಚ್ಚಿರುತ್ತೆ. ಇನ್ನೊಬ್ರಿಗೆ ಬೆರಳು ಕಚ್ಚೋ ಹುಚ್ಚಿದ್ರೆ ಮತ್ತೊಬ್ರಿಗೆ ಯಾರು ಸಿಕ್ಕಿದ್ರೆ ಸಾಕು ತಲೆಗೆ ಹೆಂಗ್ ಹುಳ ಬಿಡ್ಲಿ ಅನ್ನೋ ಹುಚ್ಚಿರುತ್ತೆ. ಆದ್ರೆ ಇಲ್ಲೊಬ್ಬನಿಗೆ ನಾನು ಟಿವಿಲಿ ಕಾಣಿಸ್ಕೊಂಡು ಸೆಲೆಬ್ರಿಟಿ ಆಗ್ಬೇಕು ಅನ್ನೋ ಹುಚ್ಚು. ಆ ಹುಚ್ಚಿಂದ ನ್ಯೂಸ್ ಚಾನೆಲ್ ಅವ್ರಿಗೆ ಹೇಗೆಲ್ಲ ಹುಚ್ಚಿಡಿಸ್ತಾನೆ ಅನ್ನೋದನ್ನೇ ಈಗ ಡ್ರಾಮಾ ಮಾಡಕ್ಕೆ ಬರ್ತಾ ಇದ್ದಾರೆ. ಪ್ರೀತಿಯಿಂದ ಸ್ವಾಗತಿಸಿ ಕಿರಿಕ್ ಕೀರ್ತಿ ಮತ್ತು ಅರ್ಪಿತಾ ಅವರು. ಬೆಂಗಳೂರಿನ ಭಾರ್ಗವ್, ಮೈಸೂರಿನ ಅಪೇಕ್ಷಾ, ಮಂಡ್ಯದ ಯಶಸ್ ಹಾಗೂ ಕಾಮಿಡಿ ಕಿಲಾಡಿಯ ವಿಶ್ವ. ಲೈಟ್ಸ್ ಡ್ರಾಮಾ ಸಾರಿಗಮಪ ಸೀಸನ್ 18 ವಿನ್ನರ್ ಆಗ್ತಿದ್ದಾರೆ ನಮ್ಮೆಲ್ಲರ ನೆಚ್ಚಿನ ಕಂಟೆಸ್ಟೆಂಟ್, ದ ವೆರಿ ಟ್ಯಾಲೆಂಟೆಡ್ ಸಿಂಗರ್ ಭಾರ್ಗವ್. ಯಾರ ಫೋಟೋ ಹಿಡ್ಸ್ಕೋಬೇಕು ಅಂತಿದ್ರು? ಬರ್ರ ಏ ಮೈ ಮೇಲೆ ಬೀಳ್ಬೇಡ್ರ. ಏ ಫಸ್ಟ್ ಹುಡುಗಿರ್ಗ್ ಬಿಡ್ರ. ಏ ಬರ್ಬರ್. ಏ ಕನ್ಸ ಇದು ಯಾವ್ದ ಕತ್ತೆ ಓದಂಗೈತಲ್ಲ. ಇದಕ್ಕಿಂತ ದೊಡ್ಡ ಕತ್ತೆ ಬೇಕಾ? ಏನಂದೆ? ಏನಿಲ್ಲ, ಒಂದ್ 5 ನಿಮಿಷ ಆದ್ಮೇಲೆ ಎದುರ್ಸೋದಲ್ವೇನೆ ನಿನ್ ಗಂಡ ಟಿವಿಲ್ ಬತ್ತಿದ್ದ. ನಿನ್ ಜನ್ಮಕ್ಕೆ ಮದುವೆ ಆದಾಗಿಂದ ಬರೀ ಕನ್ಸಲ್ಲ ಟಿವಿಲ್ ಬರ್ತಿದ್ಯಲ್ಲೋ. ನಿಜವಾಗ್ಲೂ ಯಾವತ್ತಾರು ಟಿವಿಲ್ ಬಂದಿದ್ಯಾ? ಬೈತೇನೆ ಬೈಯೆ. ಒಂದಲ್ಲ ಒಂದಿನ ನಿನ್ ಗಂಡ ಟಿವಿಲ್ ಬಂದೇ ಬರ್ತಾನೆ. ಮದುವೆ ಆದಾಗಿಂದ ಇದನ್ನ ಎಲ್ಲಿ ಸಾಯ್ತಿದ್ಯಲ್ಲೋ ಬೇವರ್ಸಿ. ನೋಡು, ಇದೇ ಲಾಸ್ಟ್ ಚಾನ್ಸ್. ಇನ್ನೊಂದು ವಾರದಲ್ಲಿ ನಿನ್ ಟಿವಿಲ್ ಬರ್ಲಿಲ್ಲ ಅನ್ಕೋ. ಅರ್ಥ ಆಯ್ತಲ್ಲ? ಅರ್ಥ ಆಯ್ತು. ಆನಂದಣ್ಣ, ಬೀದಿಯಲ್ಲಿ ನಾಯಿ ತರ ಜೀವನ ಮಾಡ್ಬೋದು, ಆದ್ರೆ ಹೆಂಡತಿ ಕೈಲಿ ಓಡಿಸ್ಕೊಂಡು ಬರ್ಸ್ಕೊಂಡು ಬದುಕೋ ಜೀವನ ಯಾವನ್ಗಾದ್ರೂ ಬೇಕಾ? ನಾನು ಹೆಂಡತಿಗೆ ಬೇರೆ, ಟಿವಿಲ್ ನೋಡೋ ಹುಚ್ಚು ನಾನೇ. ಸರಿ ಬರ್ತೀನಿ, ಟಿವಿಲ್ ಬಂದೇ ಬರ್ತೀನಿ. ಇದು ನಿಮ್ಮ ಮೇಲಾಣೆ. ಹಾಯ್ ಹಲೋ ನಮಸ್ಕಾರ. ಕಿರಿಕ್ ಟಿವಿಗೆ ಸ್ವಾಗತ. ನಿಮ್ಮೆಲ್ಲರ ಸ್ಮಾರ್ಟ್ ಹಂಕ್ ಶ್ರೀ 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 ಕಿರಿಕ್ ಕೀರ್ತಿ ಮಾಡುವ ನಮಸ್ಕಾರಗಳು. ಈಗ ಮೊದಲಿಗೆ ಹೆಡ್ಲೈನ್ಸ್. ಬೆಂಕಿ ಬೆಂಕಿ ಬೆಂಕಿ. ಬೆಂಗಳೂರು ನಗರದಲ್ಲಿ ಮತ್ತೊಂದು ಬೆಂಕಿ ಅಪಘಾತ ಸಂಭವಿಸಿದೆ. ಸೀರೆ ಅಂಗಡಿಗೆ ಬೆಂಕಿ, ಕಲರ್ ಕಲರ್ ಸೀರೆಗಳಿಗೆ ಬೆಂಕಿ. ಹೊತ್ತಿ ಉರಿಯುತ್ತಿರುವುದನ್ನು ನೋಡಿ ಹೊಟ್ಟೆ ಉರಿದುಕೊಂಡ ಹೆಣ್ಣು ಮಕ್ಕಳು. ಈ ಸೀರೆ ಅಪಘಾತ ಅಥವಾ ಈ ಒಂದು ಬೆಂಕಿಯ ಆಘಾತ ಏನಾಗಿದೆ ಇದನ್ನ ನೋಡಿ ಒಂದು ಕಡೆ ಮಾಳ್ವಿಕಾ ಅವರು, ಒಂದು ಕಡೆ ನಮ್ಮ ಲಕ್ಷ್ಮಿ ಅಮ್ಮನವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕಡೆ ಶ್ವೇತಾ ಚೆಂಗಪ್ಪನವರಾಗಿರಬಹುದು ಹಾಗೂ ರಚಿತಾ ರಾಮ್ ಇರಬಹುದು, ಅವರು ಅಲ್ಪ ಸ್ವಲ್ಪ ಬೇಸರ ವ್ಯಕ್ತಪಡಿಸಿದ್ರೆ ಮಾಸ್ಟರ್ ಆನಂದ್ ಅವರು ಹೆಂಡತಿಗೆ ಸೀರೆ ಕೊಡಿಸೋದು ತಪ್ಪು ಅಂತ ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ಲಿಕ್ಕೆ ನನ್ನ ಹೆಂಡತಿ, ನನ್ನ ಸ್ವಂತ ಹೆಂಡತಿ ಅರ್ಪಿತಾ ಕೀರ್ತಿ ಪತ್ರಕರ್ತೆಯಾಗಿ ಸ್ಥಳದಲ್ಲಿದ್ದಾರೆ. ಬನ್ನಿ ಅವ್ರ ಹತ್ರ ಹೆಚ್ಚಿನ ಮಾಹಿತಿಯನ್ನ ನಾನು ಪಡಿತಾ ಹೋಗ್ತೀನಿ. ಅರ್ಪಿತಾ ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಅಯ್ಯೋ ಹೀರೋ, ಆಗ್ಲಿಂದ ನನ್ನ ಡ್ರೆಸ್ಸಿಗೆ ಲಿಪ್ಸ್ಟಿಕ್ ಮ್ಯಾಚ್ ಆಗ್ತಿಲ್ಲ. ಇವನೊಬ್ಬ ಲೈವ್ ಕಂಡ್ರೋ, ಕಟ್ ಮಾಡ್ರೋ ಇದನ್ನ. ಅಮ್ಮ ತಾಯೇ, ಲೈವ್ ಕಣೆ, ಬೇಗ ಬಾರೆ. ಏನ್ ಸುದ್ದಿ ಅಂತ ಹೇಳಿ, ವಿಜುವಲ್ಸ್ ಆಲ್ರೆಡಿ ಹೋಗ್ತಾ ಇದೆ. ಬಂದೆ 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 ಬಂದೆ
ರೋಲಿಂಗ್ ಯಾ ವೆರಿ ಗುಡ್. ನಮಸ್ಕಾರ ವೀಕ್ಷಕರೇ, ನೀವ್ ನೋಡ್ತಾ ಇದ್ದೀರಾ ನಮ್ಮ ಯಜಮಾನ್ರ ಚಾನೆಲ್ ಕಿರಿಕ್ ಟಿವಿ. ನನ್ ಚಾನಲ್ ಅಂತ ಸುಮ್ನೆ ಮರ್ಯಾದೆ ತೆಗಿಬೇಡ, ಹೆಸರಷ್ಟೇ ಕಿರಿಕ್ ಟಿವಿ. ಅಯ್ಯೋ ಸುಮ್ಮನೆ ಇರೋ, ಬಿಲ್ಡಪ್ ಹೇಳ್ಬಿಟ್ಟೆ. ಟಿವಿ ಕಾಣಿಸ್ತಿದ್ಯಾ ನಿಂಗೆ? ಹಾ ಕಾಣಿಸ್ತಾ ಇದೆ. ಈಗ ಆಲ್ರೆಡಿ ಬೆಂಕಿ ಬಿದ್ದಿರುವ ದೃಶ್ಯಗಳನ್ನ ನಾನು ಕಣ್ಣೆದುರುಗಡೆ ತೋರಿಸ್ತಾ ಇದ್ದೀನಿ. ಹೇಳಿ, ಹೆಚ್ಚಿನ ಮಾಹಿತಿ ಏನಿದೆ? ಅಯ್ಯೋ ಬೆಂಕಿ ಕತೆ ಬಿಡು, ನಾನು ಬೆಂಕಿ ತರ ಕಾಡ್ತಾ ಇದ್ದೀನ. ನನ್ನ ಔಟ್ಫಿಟ್ ಚೆನ್ನಾಗಿದ್ಯಾ? ನಿನ್ನ ಔಟ್ಫಿಟ್ ಬೆಂಕಿ ಬಿತ್ತು. ಯಾವ ನಾನ ರಿಪೋರ್ಟಿಂಗ್ ಈ ಗೌನ್ ಹಾಕೊಂಡ್ ಬರ್ತಾನೇನೆ. ನಿನ್ನ ಅವತಾರ ನೋಡೆ ಒಳ್ಳೆ ಮದ್ವೆಗೆ ಬಂದಂಗ್ ಬಂದಿದ್ಯಲ್ಲ. ನಿನ್ನ ಸೇರ್ಸ್ಕೊಂಡಿದ್ದೆ ನನ್ ತಪ್ಪು ಆಯ್ತು. ಹೇಳಿ, ಫಸ್ಟ್ ಅಲ್ಲಿ ಏನ್ ನಡೀತಿದೆ ಆ ವಿಷಯ ಹೇಳಿ ನನ್ಗೆ. ಅಯ್ಯೋ ಆಯ್ತು ಕಣೋ, ಇರೋ. ಕಣೋನು ಸರಿಯಾಗಿ ಮಾತಾಡು, ಸರ್ ಅಂತ ಹೇಳು. ಅಯ್ಯೋ ಇರೋಲಿ. ಸರ್ ಅದು ಮರ್ಯಾದೆ. ನಮಸ್ಕಾರ ವೀಕ್ಷಕರೇ, ಇವತ್ತು ಬೆಳಗ್ಗೆ ಅಬ್ಬೈನಾಡು ಸ್ಟುಡಿಯೋ ಪಕ್ಕದಲ್ಲಿರುವಂತಹ ಒಂದು ಸೀರೆ ಅಂಗಡಿಗೆ ಬೆಂಕಿ ಅನಾಹುತಿ ಆಗಿದೆ. ಅದಕ್ಕೆ ನಮಗೆ ಒಂದು ಅನಾಮಧೇಯ ಕರೆ ಬಂದಿತ್ತು. ನಾನು ನಿಮ್ಮ ದ ಮೋಸ್ಟ್ ಬ್ಯೂಟಿಫುಲ್ ರಿಪೋರ್ಟರ್ ಅರ್ಪಿತಾ ಕೀರ್ತಿ, ಫ್ಯಾಬುಲಸ್ ರಿಪೋರ್ಟರ್ ಅರ್ಪಿತಾ ಕೀರ್ತಿ, ಗಾರ್ಜಿಯಸ್ ರಿಪೋರ್ಟರ್ ನಾನು ಖುದ್ದಾಗಿ ಸ್ಪಾಟ್ ಬಂದಿದ್ದೀನಿ. ಬನ್ನಿ ಆ ಅನಾಹುತಿ ಹೇಗ ಆಯ್ತು ಅಂತ ನೋಡೋಣ. ನಾವು ಇಲ್ಲಿರುವಂತ ಸ್ಥಳೀಕರನ್ನ ಇದ್ರ ಬಗ್ಗೆ ವಿಚಾರಿಸೋಣ. ಬನ್ನಿ ಸರ್, ನಮಸ್ತೆ. ನಾನು ಅರ್ಪಿತಾ ಕೀರ್ತಿ ಅಂತ ನ್ಯೂಸ್ ಚಾನೆಲ್ ಇಂದ ಬಂದಿದ್ದೀನಿ. ಅಂದ್ರೆ ಭಗವಂತ, ನಾನ್ ಕೋಲ್ ನಿನ್ಗೆ ಇಷ್ಟ ಬೇಗ ಕೇಳಿಸ್ಬಿಡ್ತಾ. ಓಕೆ, ತುಂಬಾ ಎಕ್ಸೈಟ್ ಆಗ್ಬಿಟ್ಟಿದ್ದಾರೆ ಟಿವಿ ಅವ್ರನ್ನ ನೋಡಿ. ಸರ್, ನಿಮ್ ಹೆಸರು? ಭಾರ್ಗವ್. ಭಾರ್ಗವ್ ಅವರೇ, ಈ ಬೆಂಕಿ ಅನಾಹುತ ಹೇಗಾಯ್ತು? ಬೆಂಕಿ ಅನಾಹುತನ? ಓ ಮೈ ಗಾಡ್ ವೀಕ್ಷಕರೇ, ಭಾರ್ಗವ್ ಅವರಿಗೆ ಆಗಿರುವಂತ ಆಘಾತ ಅಂದ್ರೆ ಈ ಬೆಂಕಿಯನ್ನ ನೋಡಿ ಆಗಿರೋ ಆಘಾತದಲ್ಲಿ ಮಾತೆ ಹೊರಡ್ತಿಲ್ಲ ವೀಕ್ಷಕರೇ. ನಾನು ಅವರಿಗೆ ಧೈರ್ಯ ತುಂಬಿಕೊಡ್ತೀನಿ. ಭಾರ್ಗವ್ ಅವರೇ, ಹೆದರ್ಕೋಬೇಡಿ. ಹೇಗಾಯ್ತು ಅನ್ನೋದನ್ನ ಮಾತ್ರ ಹೇಳಿ. ಅದೇ ಭಾರ್ಗವ್ ಅವರಿಗೆ ಕಣ್ಣು ಮುಂದೆ ಬಣ್ಣದ ಸೀರೆ ಬೂದಿ ಆಗ್ತಿದ್ರೆ ಹೇಗೆ ಹೇಳಕ್ ಸಾಧ್ಯ ಆಗತ್ತೆ? ಭಾರ್ಗವ್ ಅವರೇ, ಧೈರ್ಯ ತಗೊಳ್ಳಿ, ಹೇಳಿ. ಮೇಡಮ್, ಅದೇನಾಯ್ತು ಅಂದ್ರೆ ಮೇಡಮ್, ನನ್ನಂತ ಒಂದು ಬ್ಯೂಟಿಫುಲ್ ರಿಪೋರ್ಟರ್ ನೋಡಿ ಪ್ರಾಬಬ್ಲಿ ಅವರಿಗೆ ಮಾತೆ ಹೊರಡ್ತಿಲ್ಲ ಅನ್ಸುತ್ತೆ ವೀಕ್ಷಕರೇ. ಏನಾಯ್ತು ಅನ್ನೋದನ್ನ ಮಾತ್ರ ಸ್ಪಷ್ಟವಾಗಿ ವಿವರಿಸಿ. ಮೇಡಮ್ ಅವ್ರಿಗೆ ಕೊಡಮ್ಮ ಇಲ್ಲಿ. ನೀನೇ ಹೊಡ್ಕೊಂಡು ಸಾಯ್ತಿದ್ಯಾ, ನಾವೇನ್ ಮಾತಾಡ್ತಿಲ್ವಾ? ಅಂದಂಗೆ ನಾನು ಟಿವಿಲಿ ಬರ್ತಿರ್ತೀನ. ಬರ್ತಿದ್ದೀರ ಲೇ ಅಪೇಕ್ಷ, ಏನ್ರಿ? ನಾ ಟಿವಿಲಿ ಬರ್ತಿದ್ದೀನಂತೆ ನೋಡೆ. ಟಿವಿಲ ಬರ್ತಿದ್ದೀರಾ? ಹಂಗೆ ನಾನು ಟಿವಿಲಿ ಬರ್ತಾರನ್ನ ಊರವ್ರಿಗೆಲ್ಲ ಹೇಳಿ. ಆಯ್ತು ಕಣ್ರಿ. ರವಿ ಸರ್, ಲಕ್ಷ್ಮಿ ಅಮ್ಮ, ರಚ್ಚಿ ಮ್ಯಾಮ್, ಪ್ರೇಮ್ ಸರ್, ನನ್ ಗಂಡ ಟಿವಿಲಿ ಬರ್ತಾನೆ. ಸರ್, ನಿಮ್ ಡ್ರಾಮಾ ಮುಗ್ದಿದ್ರೆ ಹೇಳಿ ಸರ್. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ಯೋ ಸಾಕ್ ಮುಚ್ಚಯ್ಯ ಬಾಯ್ನ. ಘಟನೆ ಹೇಗಾಯ್ತು ಹೇಳು ಅಂದ್ರೆ ಹಾಡ್ ಹೇಳ್ಕೊಂಡ್ ಕೂತಿದ್ಯಲ್ಲ, ಇದೇನ್ ಎಂಟರ್ಟೈನ್ಮೆಂಟ್ ಚಾನಲ್ ಅನ್ಕೊಂಡಿದ್ಯಾ? ನ್ಯೂಸ್ ಚಾನಲ್ ಕಣಯ್ಯ. ಎರಡರಲ್ಲೂ ಚಾನಲ್ ಅಲ್ವಾ ಮೇಡಮ್ ಇರೋದು? ಪಂಚ್ ಹೊಡೆದ್ರೆ ಮುಖಕ್ ಪಂಚ್ ಮಾಡ್ಬಿಡ್ತೀನಿ. ಹೇಳಂಗಿದ್ರೆ ಹೇಳಿ, ಇಲ್ಲಂದ್ರೆ ರೈಟ್ ಹೇಳ್ತಾ ಇರೋ. ಹೇಳ್ತೀನಿ. ಬನ್ನಿ ಮೇಡಮ್. ಮೇಡಮ್, ಅದು ಏನಾಯ್ತು ಅಂದ್ರೆ ಏನಾಯ್ತು? ನೀವು ಸೇಮ್ ಕಿರಿಕೀರ್ತಿ ಅವ್ರ ತರಾನೇ ಕಾಣಿಸ್ತೀರಾ. ಅಯ್ಯ, ಎಷ್ಟು ಮೇಕಪ್ ಮಾಡಿದ್ರು 1 kg ಎಣ್ಣೆ ಬರೋ ತರ ಆಯ್ತಲ್ರಿ. ಅವಳು ನನ್ನ ಮೇಕಪ್ ಬಗ್ಗೆ ಮಾತಾಡೋಳು. ಒಟ್ಟಲ್ಲಿಂದ ಫಸ್ಟ್ ಅವಳನ್ನ ಏನಕ್ಕಮ್ಮ ನನ್ ಗಂಡನ ಬಗ್ಗೆ ಮಾತಾಡ್ತೀಯಾ? ಅದು ನಮ್ಮ ಯಜಮಾನ್ರ ಮುಖ ನಿಮ್ಮ ಯಜಮಾನ್ರ ತರ ಇತ್ತು ಮೇಡಮ್ ಅವ್ರೆ, ಅದಕ್ಕೆ ಮೇಕಪ್ ಮಾಡ್ತಿದ್ದೀನಿ. ಓಕೆ, ಇವಳು ನಿನ್ ಮೇಕಪ್ ಬಗ್ಗೆನೇ ಮಾತಾಡ್ತಿದ್ದಾಳ ಕಣೋ. ಹೌದಮ್ಮ, ನನ್ ಮೇಕಪ್ ಬಗ್ಗೆ ಮಾತಾಡ್ತಿದ್ದಾಳ. ನೀನ್ ಕೇಳಿಸ್ಕೊಂಡ್ಯಾ? ಓಡಿಸಿ ಅವಳ ಫಸ್ಟ್ ಅಲ್ಲಿಂದ. ಹೋಗಮ್ಮ ಸಾಕು. ನಿಮ್ಮ ಹತ್ರ ನಿನ್ ಗಂಡಂಗ್ ಮೇಕಪ್ ಮಾಡಕ್ಕಿಲ್ವಾ? ನಾ ಮಾಡಲ್ವಾ? ನಿನ್ ಗಂಡ ಟಿವಿಲ್ ಬಂದು ಸೆಲೆಬ್ರಿಟಿ ಆದ್ಮೇಲೆ ಸೀರಿಯಲ್ಸು, ಸಿನಿಮಾ, ತಿರ್ಗಾಡೋಕೆ ಕಾರ್ಗಳು, ದೊಡ್ಡ ಬಂಗ್ಲೆ. ಅಬ್ಬಾ, ಬೇಕಾದ್ರೆ ನೀವು ಅವ್ರ ಪರ್ಸನಲ್ ಸೀಕ್ರೆಟ್ ಆಗ್ಬೋದು. ಹೆಂಗೆ ನಿಮ್ಮ ಹತ್ರ 1.5 kg ಮೇಕಪ್ ಹಾಕ ಬತ್ತಿದೆ, ನನ್ ಗಂಡಂಗ ಹಾಕಕ್ಕೆ ಬಿಡಲ್ಲ. ಅರ್ಪಿತಾ, ನನ್ ಧ್ವನಿ ಕೇಳಿಸ್ತಾ ಇದ್ಯಾ? ಓಡಿಸ್ತಾ ಅವಳ.
ಓಡಿಸ್ದೆ ಕೀರ್. ವೆರಿ ಗುಡ್ ವೆರಿ ಗುಡ್. ಓಕೆ ಭಾರ್ಗವ್ ಅವರೇ, ಘಟನೆ ಹೇಗಾಯ್ತು ಅಂತ ಹೇಳಿ. ಹೇಳ್ತೀನಿ ಮೇಡಮ್. ಮೇಡಮ್ ಅದೇನಾಯ್ತು ಅಂದ್ರೆ ಬೆಳಿಗ್ಗೆ ಎದ್ದಿದ ತಕ್ಷಣ ಟಿವಿ ಆನ್ ಮಾಡಿದ್ರಾ? ಆಗ ಟಿವಿಲಿ ಒಂದ್ ಸಾಂಗ್ ಗೊತ್ತಿತ್ತು. ಯಾವ ಸಾಂಗ್ ಸರ್? ಅದು ಇಂಪಾರ್ಟೆಂಟ್ ಏನೇ ಇವಾಗ? ಆಡ್ಬಿಡ, ನ್ಯೂಸ್ ಕೇಳ ಫಸ್ಟ್. ಅಯ್ಯೋ ಬಾಯ್ ಮುಚ್ಕೊಂಡಿರೋ, ವಿಷಯ ಆಚೆ ತೆಗಿತಾ ಇದೀನಿ, ತೆಪ್ಪು ಕೂತ್ಕೊ ಅಲ್ಲಿ. ನೀವ್ ಹೇಳಿ ಸರ್. ಮೇಡಮ್ ಆ ಸಾಂಗ್ ಕೇಳ್ತಿದ್ರೆ ನೀವು ಫುಲ್ ಕಳ್ದೋಗ್ಬಿಡ್ತೀರಾ. ಯಾವ ಹಾಡು ಸರ್? ಕೂರಕ್ಕೂ ಕಳ್ಳಿಕೆರೆ ರಂಜಿಕೆರೆ. ಮೇಡಮ್ ಆ ಸಾಂಗ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಪ್ಲೀಸ್ ನಿಮ್ ಚಾನಲ್ ಅಲ್ಲಿ ಮೇಡಮ್ ಹಾಕಿ ಮೇಡಮ್. ಸರ್ ನೀವು ಕೇಳಿದ ಹಾಡು ಹಾಕಕ್ಕೆ ಇದು ಎಂಟರ್ಟೈನ್ಮೆಂಟ್ ಚಾನೆಲ್ ಅಲ್ಲ ಸರ್, ನ್ಯೂಸ್ ಚಾನೆಲ್. ಎರಡರಲ್ಲೂ ಚಾನಲ್ ಅಲ್ವಾ ಮೇಡಮ್ ಇರೋದು? ಪ್ಲೀಸ್ ಮೇಡಮ್ ಹಾಕಿ ಮೇಡಮ್. ಏನಮ್ಮ ರಾತ ಅಂತ ಏನಮ್ಮ ಕಿರಿಕಿರಿ ನಿಮ್ದಲ್ಲಿ? ಇವ್ನ್ ಬೇಕಾಗಿರೋ ಹಾಡು ಹಾಕಿಲ್ಲ ಅಂದ್ರೆ ವಿಷಯ ಹೇಳಲ್ಲ, ರೈಟ್ ಹೇಳು ಅಂತಿದನ್ ಕಣು. ನ್ಯೂಸ್ ಬೇಕು ಕಣೆ, ಬೆಳಿಗ್ಗೆಯಿಂದ ನ್ಯೂಸ್ ಇಲ್ಲ, ಬರೀ ವಿಜುವಲ್ಸ್ ಹೋಗ್ತಾ ಇದೆ. ಹಾಡ್ ಹಾಕ್ತೀನಿ ಅಂತ ಹೇಳಿ ಕೇಳೆ ವಿಷಯನ. ಸರಿ, ನಮ್ಮ ಭಾರ್ಗವ್ ಅವರ ಕೋರಿಕೆ ಮೇಲೆಗೆ ನೆನಪಿರಲಿ ಚಿತ್ರದಿಂದ ಹಾಡು ನಿಮಗಾಗಿ. ಬಂದ್ಬಿಡ್ತಾನೆ ಇಲ್ಲೇ. ಏನಮ್ಮ ನಿಂದು? ಅದು ಸಾಂಗ್ ಹಾಕ್ಬೇಕಾದ್ರೆ ನನ್ ಗಂಡನ ರಿಯಾಕ್ಷನ್ ಸೂಪರ್ ಆಗಿರ್ಬೇಕಲ್ಲ, ಅದಕ್ಕೆ. ಆಯ್ತಾ? ಈಗ ಆಯ್ತು. ಹಾಕ್ರು ಹಾಡ್ನ. ಕೂರಕ್ಕು ಕಳ್ಳಿಕೆರೆ ತೇಲಕ್ಕ ರಂಜಿಕೆರೆ, ಕೂರಕ್ಕು ಕಳ್ಳಿಕೆರೆ ತೇಲಕ್ಕ ರಂಜಿಕೆರೆ. ಲವ್ವಿಗೆ ಈ ಲವ್ವಿಗೆ ಚಾಮುಂಡಿ ಬೆಟ್ಟ ಇದೆ, ಕನ್ನಂಬಾಡಿ ಕಟ್ಟೆ ಇದೆ. ಲವ್ವಿಗೆ ನಮ್ ಲವ್ವಿಗೆ ಈ ಭಯ ಬಿಸಾಕಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಈ ದಿಗಿಲ್ದ ಬಾಕಿ. ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ. ಸೂಪರ್ 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 ಸೂಪರ್. ತುಂಬಾ ಚೆನ್ನಾಗಿತ್ತು ಸರ್. ಈಗಾದ್ರೂ ನೀವು ಏನಾಯ್ತು ಗೊತ್ತಾ ಸರ್? ಅವ್ರ ಹೆಂಡತಿ ಬಂದು ಅವ್ರ ಗಂಡನ್ಗೆ ಮುತ್ತು ಕೊಟ್ಬಿಟ್ರು ಸರ್. ನೀನೇನ್ ಮಾಡ್ತಿದ್ಯಾ ನಿಂತ್ಕೊಂಡಲ್ಲಿ? ನಾನು ನಿಂತ್ಕೊಂಡ್ ನೋಡ್ತಿದ್ದೆ ಸರ್. ಕೀರ್ ನಂಗೂ ಒಂದ್ ಮುತ್ ಕೊಡೋ. ಅಯ್ಯ ನಿನ್ ಮುತ್ತಿಗೆ ಬೆಂಕಿ ಬಿತ್ತು. ಅಲ್ಲಿ ಬೆಂಕಿ ಬಿದ್ದರೆ ನೋಡ ಮಕ್ಕ ಹಪ್ಳ ಆಗ್ಬಿಡ್ಬೇಕು. ಹೊಡೆದ್ರೆ ಫಸ್ಟ್ ನ್ಯೂಸ್ ಕವರ್ ಮಾಡಿ ಪ್ಲೀಸ್ ಕಣೆ. ಸರ್ ಹೇಳ್ತೀರಾ ಇಲ್ಲ ನನ್ನ ಸ್ಪಾಟಿಗೆ ಹೋಗ್ಲಾ ಸರ್? ಹೇಳ್ತೀನಿ ಬಿಡಿ ಮೇಡಮ್. ಅದು ಇವಾಗ ಒಂದ್ ವಿಡಿಯೋ ಮಾಡ್ತೀನಿ ಸರ್. ಈಗ್ಲ ದಯವಿಟ್ಟು ಈಗ ಒಂದು ಮಾತಲ್ಲಿ ಹೇಳಿ ಸರ್. ಅಯ್ಯೋ ಅದ್ರ ಬಗ್ಗೆ ಬಿಡಿ ಮೇಡಮ್. ಇದೇನು ನಿಮ್ ಡ್ರೆಸ್ ಇಷ್ಟೊಂದು ಸಖತ್ತಾಗೈತಲ್ಲ, ಎಲ್ ತಗೊಂಡ್ರಿ? ಅದು ಹೋದ್ ವಾರ ನನ್ ಬರ್ಡೇ ಇತ್ತಲ್ವಾ, ಸೊ ನಮ್ ಯಜಮಾನ್ರು ನಂಗೆ ಈ ಕಲರ್ ಗೌನ್ ಇಷ್ಟ ಅಂತ ಗಿಫ್ಟ್ ಮಾಡಿರೋದು. ಏನು ನಿಮ್ ಬರ್ತಡೇ ಇತ್ತು? ಅಲ್ಲ ಮೇಡಮ್, ನಾನ್ ದೊಡ್ಡ ಸಿಂಗರ್. ನನ್ಗೆ ಹೇಳಿದಿದ್ರೆ 5,000 ರೂಪಾಯಿ ನಿಮ್ಗೆ ಸಾಂಗ್ ಬರ್ದಿಕ್ ಕೊಡ್ತೀನಲ್ಲ. ಈಗ್ಲೂ ಕಾಲ ಮಿಂಚಿಲ್ಲ, ಈಗ್ಲೂ ಆಡಾಡ್ತೀನಿ ನೋಡಿ. ನಮಸ್ಕಾರ ಅಭಿಮಾನಿಗಳೇ, ನಾವು ಆನಂದಣ್ಣ ಪ್ರೇಮಣ್ಣನ ಅಭಿಮಾನಿಗಳು. ಹೋದ್ ವಾರ ಇವ್ರದ್ ಬರ್ತಡೇ ಐತಂತೆ, ಅದಕ್ಕೋಸ್ಕರ ಇವ್ರಿಗೊಂದು ಉಡುಗೊರೆ. ಅರ್ಪಿತಕ್ಕ ಅರ್ಪಿತಕ್ಕ ಹ್ಯಾಪಿ ಬರ್ತ್ಡೇ. ಅರ್ಪಿತಕ್ಕೊಂದು ಹ್ಯಾಪಿ ಬರ್ತ್ಡೇ. ಅರ್ಪಿತಕ್ಕ ಅರ್ಪಿತಕ್ಕ ಕೀರ್ತಿ ಅಣ್ಣನ್ ಗಂಡಂದು ಹ್ಯಾಪಿ ಬರ್ತ್ಡೇ. ಹೇಗಿತ್ತು ಮೇಡಮ್? ತುಂಬಾ ಚೆನ್ನಾಗಿತ್ತು ಭಾರ್ಗವ್ ಅವರೇ. ಸೊ ಈಗ ಹೇಳಿ ಘಟನೆ ಹೇಗಾಯ್ತು ಅಂತ. ಅದ್ರ ಬಗ್ಗೆ ಬಿಟ್ಟು ಸಾಯ್ರಿ ಮೇಡಮ್. ಇದೇನು ನೀವ್ ಇಷ್ಟೊಂದು ಸ್ಲಿಮ್ ಆಗಿದ್ರಲ್ಲ, ಹೆಂಗ್ ಮೇಂಟೈನ್ ಮಾಡ್ತೀರಾ? ಥ್ಯಾಂಕ್ ಯು ಭಾರ್ಗವ್ ಅವರೇ, ನೀವಾದ್ರೂ ನನ್ನನ್ನು ಗಮನಿಸಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಏನ್ ಗೊತ್ತಾ, ನಾನು ಜುಮ್ಮಾ ಮಾಡ್ತೀನಿ. ನಿಮ್ಗೆ ಜುಮ್ಮಾ ಗೊತ್ತಾ? ಇಲ್ಲ, ಹರಕರಂಬ ಗೊತ್ತು. ಯು ನಾಟಿ. ಇನ್ಫ್ಯಾಕ್ಟ್ ನಾನು ಇಂಟರ್ನ್ಯಾಷನಲ್ ಸರ್ಟಿಫೈಡ್ ಜುಮ್ಮಾ ಇನ್ಸ್ಟ್ರಕ್ಟರ್ ಕೂಡ. ನಾನು ಮುಂದಿನ ವಾರ ಕ್ಲಾಸ್ ಓಪನ್ ಮಾಡ್ತಿದ್ದೀನಿ. ಹಾಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು, ಮಾಲ್ವಿಕಾ ಮ್ಯಾಮ್ ಅವರು, ಲಕ್ಷ್ಮಿ ಅಮ್ಮ ಅವರು, ರಚಿತಾ ರಾಮ್ ಅವರು, ಶ್ವೇತ ಅವರು, ಇವರೆಲ್ಲ ನನ್ನ ಕ್ಲಾಸ್ ಜಾಯ್ನ್ ಆಗ್ತಿದ್ದಾರೆ. ನೀವು ಈಗ 2 ಸ್ಟೆಪ್ ಕಲ್ತ್ಕೋತೀರಾ? ಹಾಕ್ರಪ್ಪ ಮ್ಯೂಸಿಕ್. ಹೇಯ್, ಏನಕ್ಕೆ ಕಳ್ಸಿದ್ದೀನಿ ನಾನು? ಅದು ನೀನಂತೂ ಒಂಚೂರು
ಸ್ವಲ್ಪನೂ ಮೋಟಿವೇಟ್ ಮಾಡಲ್ಲ. ಹಂಗಾಗಿ ಮೋಟಿವೇಟ್ ಮಾಡ್ದ ಅಂತ ನ್ಯೂಸ್ ಕೊಡೆ ಅಂದ್ರೆ ಜುಂಬಾ ಅನ್ಕೊಂಡ್ ಕೂತಿದ್ಯಲ್ಲೇ. ಏ ಮನೆ ಹಾಳ, ನ್ಯೂಸ್ ಕೊಡಂಗಿದ್ರೆ ಕೊಡೋ, ಇಲ್ಲ ಮುಚ್ಕೊಂಡ್ ಹೋಗಲೇ. ಇನ್ 5 ನಿಮಿಷದಲ್ಲಿ ನಾನು ಸ್ಟುಡಿಯೋ ಒಳಗೆ ನ್ಯೂಸ್ ಬರ್ಬೇಕು, ಇಲ್ಲಾಂದ್ರೆ ಹೊರಸಾಕ್ಬಿಡ್ತೀನಿ. ಸಾರಿ ಸರ್ ಈಗ ಹೋಗ್ತೀನಿ. ವೀಕ್ಷಕರೇ, ನಾವೀಗ ಸ್ಥಳಕ್ಕೆ ಬಂದಿದೀವಿ. ಬೆಂಕಿ ಅನಾಹುತ ಆಗಿರುವಂತಹ ಸ್ಥಳಕ್ಕೆ ಬಂದಿದ್ದೀನಿ. ಬಣ್ಣ ಬಣ್ಣದ ಸೀರೆಗಳು ಬೂದಿಯಾಗಿದೆ. ಯಾರಿಗಾದ್ರೂ ಈ ದೃಶ್ಯ ಕರಳ್ನ ಅನ್ನುತ್ತೆ. ವೀಕ್ಷಕರೇ ಬನ್ನಿ, ಇಲ್ಲಿರುವಂತಹ ಮಾಲೀಕರನ್ನ ಕೇಳೋಣ ಈ ಘಟನೆ ಹೇಗೆ ನಡೀತು ಅಂತ. ಸರ್ ಯಾರಿದ್ದೀರಾ ಸರ್? ನಮಸ್ಕಾರ, ನಾನು ಅರ್ಪಿತಾ ಕೀರ್ತಿ ಅಂತ. ನೀವು ಜೋಡಿ ನಂಬರ್ 1 ಕಾರ್ಯಕ್ರಮ ನೋಡಿದಿರಲ್ಲ, ಅದ್ರಲ್ಲಿ ಕಿರಿಕೀರ್ತಿ ಅಂತ ಬರ್ತಾರಲ್ಲ, ಅವ್ರ ಹೆಂಡತಿ ನಾನು. ನನ್ನ ಬ್ಯೂಟಿಗೆ ಮ್ಯಾಚ್ ಆಗುವಂತ ಒಂದು ರೆಡ್ ಸೀರೆ ಕೊಡಿ ಸರ್. ನನ್ ಸೀರೆ ಅಂಗಡಿ ಸುಟ್ಟಾಗ ನಾನು ಸ್ವಲ್ಪ ಕರೆಕ್ಟ್ ಆಗಿ ನಿಂತಿದ್ದೀನಿ. ಅಂತ ಹೋಗಮ್ಮ ಆ ಕಡೆಗೆ. ಅಯ್ಯೋ, ನೀನೇನ್ ಪುಕ್ಸಟ್ಟೆ ಕೊಡ್ಬೇಡಯ್ಯ. ಹೋದ್ವಾರ ಜೋಡಿ ನಂಬರ್ 1 ನಲ್ಲಿ ನಾವು ಜೋಡಿ ಆಫ್ ದ ವೀಕ್ ಆಗಿದ್ವಿ. ಇದನ್ನ ಇಟ್ಕೊಂಡು ಒಂದ್ ಒಳ್ಳೆ ಸೀರೆ ಕೊಡು. ವೀಕ್ಷಕರೇ, ಪತ್ರಕರ್ತರ ಮೇಲೆ ಹಲ್ಲೆ ನಡೀತಿದೆ. ಬಾಟ್ಲು ಕಲ್ಲುಗಳಿಂದ ತೂರಾಟ ನಡೀತಿದೆ. ವೀಕ್ಷಕರೇ, ಇದನ್ನ ನಾನು ಖಂಡಿಸ್ತೀನಿ. ನಮ್ಮಂತ ಪತ್ರಕರ್ತರು ಇರೋದಕ್ಕೆ ಸಮಾಜ ಉದ್ಧಾರ ಆಗ್ತಿರೋದು. ಬಾಟ್ಲು ತೂರಿದ್ ನಾನು, ಸುದ್ದಿ ಕೊಡ್ದಿದ್ರೆ ನಾನು ಇವಾಗ ಕಲ್ಗಿಲ್ ತೂರ್ಬಿಡ್ತೀನಿ, ಹೇಳ್ತಾ ಇದ್ದೀನಿ ನಿನ್ಗೆ. ಓಕೆ ಸರ್, ಈಗ ವಿಷಯ ಕೊಡ್ತೀನಿ. ಸರ್, ಈ ಘಟನೆ ಹೇಗೆ ನಡೀತು ಸರ್? ಮೇಡಮ್ ಹೇಳ, ಅವನ್ನೇನ್ ಕೇಳ್ತೀರಾ? ನಾನ್ ಹೇಳ್ತೀನಿ ಬನ್ನಿ. ನೀವ್ ಇಷ್ಟೊಂದು ಪೀಟ್ಕೆ ಆಗ್ತಿರೋದು ನಿಮ್ TRPಗೋಸ್ಕರ ತಾನೆ. ನೋಡಿ, ಈಗ ನಾನ್ ಕೊಡೋ ಕಂಟೆಂಟ್ಗೆ ನಿಮ್ TRP ರೇಟಿಂಗ್ ಹೆಂಗ್ ಕಿತ್ಕೊಂಡು ಹಾರ್ಕೊಂಡೈತದೆ ಅಂತ. ಕಂಟೆಂಟ್ ಕೊಡ್ತಾನಂತೆ ಗಣೋ. ಕಂಟೆಂಟ್ ತಗೊಳಕ್ ನಮ್ದೇನ್ ರಿಯಾಲಿಟಿ ಶೋ, ನ್ಯೂಸ್ ಚಾನಲ್ ಕಡೆ ನ್ಯೂಸ್ ತಗೊಳ್ಳೆ ಪ್ಲೀಸ್. ಕಂಟೆಂಟ್ ಕೊಡಕ್ಕೆ ನಮ್ದು ಎಂಟರ್ಟೈನ್ಮೆಂಟ್ ಚಾನಲ್ ಅಲ್ಲ ಸರ್, ನ್ಯೂಸ್ ಚಾನಲ್. ಡೈರೆಕ್ಟ್ ಆಗಿ ವಿಷಯಕ್ಕೆ ಬನ್ನಿ. ಚಾನಲ್ ತಾನೇ ಇರೋದು, ಈಗ ನ್ಯೂಸ್ ಬೇಕೋ ಬೇಡವಾ? ಬೇಕು ಸರ್. ಅದೇನ್ ಸರ್? ಎಮೋಷನಲ್ ಮ್ಯೂಸಿಕ್ ಸರ್. ನಮ್ಮ ಅಪ್ಪಂಗೆ ಹಾರ್ಟ್ ಅಟ್ಯಾಕ್, ನಮ್ಮ ಅಮ್ಮಂಗೆ ಕೋವಿಡ್, ಕ್ಯಾನ್ಸರ್, ನಮ್ಮ ಅಣ್ಣಂಗೆ ಸ್ಟ್ರೋಕ್, ನಮ್ಮ ಮನೆ ನಾಯಿಗೆ ಬ್ರೈನ್ ಟ್ಯೂಬರ್ ಬೇಡ. ವಾಟ್ ಅ ಸ್ಯಾಡ್ ಸ್ಟೋರಿ ಭಾರ್ಗವ್ ಅವರೇ. ನನ್ನ ಕರಳು ಸಂಕಟ ಆಗ್ತಿದೆ. ಧೈರ್ಯ ತಗೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ ಭಾರ್ಗವ್. ಬರ್ಲಿ ಮೇಡಮ್, ಬರ್ಲಿ ಇನ್ನು ಬರ್ಲಿ. ಏನ್ ಮಾಡ್ತಾ ಇದೀಯಾ? ಇವ್ರ ಮನೆ ಕತೆ ಕೇಳಿದ್ರೆ ಕರಳು ಕಿತ್ತು ಬರುತ್ತೆ, ಕಿತ್ತು ಬರುತ್ತೆ. ಅದಕ್ಕೆ ಸಂಕಟ ಆಗ್ತಿತ್ತು, ಸಮಾಧಾನ ಮಾಡ್ತಿದ್ದೆ ಕಣೋ. ಅವ್ರ ಮನೆ ಕತೆ ಕೇಳಕ್ಕೇನೆ ನಿನ್ನ ಕಳ್ಸಿದ್ದು. ಸೀರೆ ಅಂಗಡಿಗೆ ಬೆಂಕಿ ಬಿದ್ದಿದೆ, ನ್ಯೂಸ್ ತಗೊಂಬಾರೆ ಅಂತ ಕಳ್ಸಿದ್ರೆ ಅವನ ಜೊತೆ ಸೇರ್ಕೊಂಡು ಕತೆ ಹೇಳ್ಕೊಂಡು ನಿಂದೇನಮ್ಮ? ಹೆಂಗಿದ್ರೆ ಹೊಡಿತೀರಲ್ಲ, ಹೊಡಿಬೇಕಾದ್ರೆ ನನ್ ಗಂಡನ ರಿಯಾಕ್ಷನ್ ಸೂಪರ್ ಆಗಿರ್ಲಿ ಅಂತ. ಫಸ್ಟ್ ಇವನಿಗಲ್ಲ, ಇವನನ್ನ ಟಿವಿಲಿ ಬರೋ ಹುಚ್ಚು ಬರ್ಸಿದ್ಯಲ್ಲ, ನೀನೀಗ ಹುಚ್ಚು ಬಿಡಿಸ್ಬೇಕು. ಕಂಟೆಂಟ್ ನೋಡಿ, ಭಯಂಕರ ಕಂಟೆಂಟ್ ಅಲ್ಲ. 1 ವಾರ ಫುಲ್ ಟಿಆರ್ಪಿ. ನಾನು ಏನೇನು ಮಾಡಿದ್ರು ಅದನ್ನು ಶೂಟ್ ಮಾಡ್ಕೊಂಡು ಕುತ್ಕೊಂಡು ಕಂಟೆಂಟ್ ಅಂತ ಇದ್ಯಾ? ನನ್ನ ಹೆಂಡತಿ ಅಂತ ಇವಳಿಗೆ ಕೆಲಸ ಕೊಟ್ಟನಲ್ಲ ಸರ್, ನಾನು ನೋಡ್ಕೊಬೇಕು ಫಸ್ಟ್. ನನ್ನ ಟಿವಿ ಇವತ್ತೇ ಕ್ಲೋಸ್ ಮಾಡ್ತಾ ಇದ್ದೀನಿ. ಓಕೆ, ಈ ವಿಶೇಷ ವಾರ್ತಾ ಪ್ರಸಾರ ಹೇಗಿತ್ತು ಅನ್ನೋದನ್ನ ಮಾಳವಿಕಾ ಮೇಡಮ್ ಹೇಳ್ತಾರೆ. ಅಪೇಕ್ಷಾ ಮತ್ತೆ ಭಾರ್ಗವ್ ಇಬ್ರು ಮಿಂಚ್ಬಿಟ್ರು. ಎಸ್ ಎಸ್. ಇದರಲ್ಲಿ ತುಂಬಾ ವಿಶೇಷ ಅನ್ಸಿದ್ದು ಅಂದ್ರೆ, ಒಂದ್ ಕಡೆ ಟಿವಿಲಿ ಕೀರ್ತಿ ಮಾಡ್ತಾ ಇದ್ದಿದ್ದು ಇವರಿಬ್ರದ್ದು ಎಲ್ಲ ಬರ್ತಾ ಇತ್ತು. ಅವಳು ಒಂದು ಕ್ಷಣನೂ ಸುಮ್ನಿರ್ಲ. ಅಪೇಕ್ಷಾ ಪೂರ್ತಿ ರಿಯಾಕ್ಟ್ ಮಾಡ್ತಾ ಇದ್ಲು. ನಿಜವಾಗ್ಲೂ ನಿನಗೆ ಅಭಿನಂದನೆಗಳು ಪುಟ್ಟಿ, ತುಂಬಾ ಚೆನ್ನಾಗಿ ಅಭಿನಯ ಮಾಡ್ತೀಯ ನಿಜವಾಗ್ಲು. ಇನ್ ಕೀರ್ತಿ ಮತ್ತೆ ಅರ್ಪಿತಾ ಇವತ್ತು ಮೀರಿಸ್ಕೊಂಡು ಹೊಟ್ಟೋದ್ಲು. ಮಕ್ಕಳು ಬೆಂಕಿ ಆದ್ರೆ ಅವಳು ಬಿರುಗಾಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ಈಗ ಲಕ್ಷ್ಮಿ ಅಮ್ಮ ಅವರು ಏನ್ ಹೇಳ್ತಾರೆ ಕೇಳೋಣ. ನಿಜವಾಗ್ಲೂ ಸ್ಟಾಪ್ ಮಾಡಕ್ ಸ್ವಿಚ್ ಇದ್ರೆ ಸ್ಟಾಪ್ ಮಾಡ್ತಿದ್ದೆ ನಾನು. ಯಾರನ್ನ ನೋಡ್ಬೇಕು ಯಾರನ್ನ ಬಿಡ್ಬೇಕು ಅಂತ ಅನ್ನಿಸ್ಲಿಲ್ಲ. ಹೌದು, ಯಾಕಂದ್ರೆ ಎವ್ರಿಬಡಿ ವಿ ಆರ್ ಡೂಯಿಂಗ್ ಸಚ್ ಅ ವಂಡರ್ಫುಲ್ ಜಾಬ್. ಈ ಕಡೆ ನೋಡಿದ್ರೆ ಆ ಕಡೆ, ಆ ಕಡೆ ನೋಡಿದ್ರೆ ಈ ಕಡೆ, ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ರು. ಬಟ್ ಕೀರ್ತಿ ಅಂಡ್ ಮಿಸಸ್ ಕೀರ್ತಿ, ಶಿ ಈಸ್ ಅ ವೆರಿ ಟ್ಯಾಲೆಂಟೆಡ್ ಪರ್ಸನ್. ಏನಂದ್ರೆ ಒನ್ ಥಿಂಗ್ ಐ ಲೈಕ್ ವಿತ್ ಹರ್, ಶಿ ಈಸ್ ಎಂಜಾಯಿಂಗ್ ವಾಟ್ ಶಿ ಈಸ್ ಡೂಯಿಂಗ್. ಅಲ್ಲಿಂದ ಬರೋದೇ ಐ ಲವ್ ಡಾನ್ಸಿಂಗ್, ಐ ಲವ್ ದಿಸ್ ಅನ್ನೋದನ್ನ ಫುಲ್ 100% 10% ಚೆನ್ನಾಗಿ ಮಾಡಿದ್ದೀರಾ. ಈವನ್ ಬರೋ ಕೋಪ ಅದು ಇದು ಬರೆದಿರೋವರೆಗೂ, ಯಾರು ಡೈರೆಕ್ಟ್ ಮಾಡಿದಾರೋ ಅವ್ರಿಗೂ ಎಲ್ರಿಗೂ ಒಂದು ಸಲಾಮ್. ಸೂಪರ್ ಸೂಪರ್ ಸೂಪರ್. ಈಗ ಇಲ್ಲಿ ನಡೆದ ವಿಶೇಷ ಘಟನೆ ಬಗ್ಗೆ ನಮ್ಮ ವಿಶೇಷ ಪ್ರತಿನಿಧಿ ಪ್ರೇಮ್ ಅವರಿದ್ದಾರೆ. ಪ್ರೇಮ್ ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಕೇಳಿಸ್ತಾ ಇದೆ. ಎಕ್ಸ್ಟ್ರಾರ್ಡಿನರಿ ಇತ್ತು ಪರ್ಫಾರ್ಮೆನ್ಸು, ಹೈ ಎನರ್ಜಿ ಪರ್ಫಾರ್ಮೆನ್ಸ್. ಇಷ್ಟು ದೊಡ್ಡ ಸ್ಕಿಟ್ಟು, ಎಲ್ಲರೂ ಎಲ್ಲೋ ಒಂಚೂರು ಟೈಮಿಂಗ್ ಮಿಸ್ ಆಗ್ದಿರಾ ಅವ್ರವ್ರ ಪಾತ್ರಗಳು ಏನು ಕೊಡಿರು ತುಂಬಾ ಚೆನ್ನಾಗಿ, ತುಂಬಾ ಎಂಜಾಯ್ ಮಾಡ್ಕೊಂಡು, ತುಂಬಾ ಇನ್ವಾಲ್ವ್ಮೆಂಟ್ ಆಗಿ ಮಾಡಿದ್ರಿ. ಅದು ತುಂಬಾ ಇಂಪಾರ್ಟೆಂಟ್. ತುಂಬಾ ಎಂಜಾಯ್ ಮಾಡಿದ್ವಿ ನಾವು ಸ್ಕಿಟ್. ಸೂಪರ್ ಸೂಪರ್ ಸೂಪರ್. ಥ್ಯಾಂಕ್ ಯು. ಈಗ ರಚಿತ್ ಅವರು ಕಾಮೆಂಟ್ ಕೊಡ್ತಾರೆ. ಸೊ ಐ ಥಿಂಕ್ ಈ ಸ್ಕಿಟ್ ಅಲ್ಲಿ ಅಪೇಕ್ಷಾ, ಅರ್ಪಿತಾ ದಿಸ್ ಸ್ಟುಡ್ ಔಟ್. ಥ್ಯಾಂಕ್ ಯು ಮ್ಯಾಮ್. ಸಕಲಾಗಿತ್ತು ಇಬ್ರು ನೋಡೋದಕ್ಕೆ. ಅದಾದ್ಮೇಲೆ ಕ್ಯಾಮ್ರಾ ಪರ್ಸನ್ ವಿಶ್ವ ಅವ್ರು ಕೂಡ ಅಷ್ಟೇ. ನೀವು ಕೂಡ, ನೀವು ಬಂದ್ರೆ ನೋಡಿ ವಿಸಿಲ್ ಬರುತ್ತೆ, ಅಷ್ಟು ಎಂಟರ್ಟೈನ್ ಮಾಡಿದ್ರಿ ನೀವು. ಹಂಗೆ ಅಪ್ಪ ನಂಗೆ ಟೆಕ್ನಿಕಲಿ ಲೈಕ್ ಏನೋ ನಂಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಟಿವಿಲಿ ಅದು ಲೈವ್ ಬರತ್ತೆ ಅಂತ. ದಟ್ ವಾಸ್ ಸೋ ನೈಸ್. ದಟ್ ವಾಸ್ ಅ ವಾವ್ ಫ್ಯಾಕ್ಟರ್ ಅನ್ಸುತ್ತೆ ಈ ಸ್ಕಿಟ್ ಅಲ್ಲಿ. ಬ್ರಿಲಿಯಂಟ್ ಅದು ಐಡಿಯಾ. ಸೋ ನೈಸ್, ಮಜಾ ಮಾಡಿದ್ವಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ರವಿ ಸರ್, ಸತ್ಯನ ವ್ಯಂಗ್ಯವಾಗಿ ಬೆಚ್ಚಿಟ್ರಿ, ಅದೇ ಬೆಸ್ಟ್ ಪಾರ್ಟ್ ಇದರಲ್ಲಿ. ಟ್ರೂತ್, ವಾಟ್ ಹ್ಯಾಪೆಂಡ್ ಆನ್ ಸ್ಟೇಜ್ ಇಸ್ ಟುಡೇಸ್ ಟ್ರೂತ್. ಅದು ಅದ್ರಲ್ಲಿ ಏನು ಎರಡನೇ ಮಾತೇ ಇಲ್ಲ. ಅದನ್ನ ವ್ಯಂಗ್ಯವಾಗಿ ಹೇಳಿದ್ರಲ್ಲ, ಅದೇ ಬೆಸ್ಟ್ ಪಾರ್ಟ್. ಇದರಲ್ಲಿ ಹೈಲೈಟ್ ಏನು ಅಂದ್ರೆ ಕೀರ್ತಿ ನೋಡಿದ್ವಿ ನಾವು, ಅರ್ಪಿತ ನೋಡಿದ್ವಿ ಇವತ್ತೇ. ಸೂಪರ್. ಆಮೇಲೆ ಅವನು ಬೆಸ್ಟ್ ಪಾರ್ಟ್, ಅವನು ಅಲ್ಲ ಸೀರೆ ಅಂಗಡಿನೇ ಸುಟ್ಟೋಯ್ತು, ನೀನು ಸಾಯ್ಬೇಕು ತಾನೆ, ನೀನೇನು ಬರ್ತಿದ್ದೆ, ಬಂದು ಕೊನೆಯಲ್ಲಿ ಹೊಗೆ ಬಿಡೋದಕ್ಕ. ಎಲ್ಲರೂ ಚೆನ್ನಾಗಿ ಮಾಡಿದ್ರೆ. ನನಗೆ ತುಂಬಾ ಅರ್ಪಿತಾನೆ ಇವತ್ತು ಇಲ್ಲಿ. ರವಿ ಸರ್ ನಿಮ್ಮ ನಟನೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ಬಿಟ್ರು. ಅಷ್ಟು ದೊಡ್ಡ ದೊಡ್ಡ ಡೈಲಾಗ್ಸ್ ಎಲ್ಲೂ ಬಿಡದೆ ಸೂಪರ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ಎಲ್ಲಾರ ಮುಂದೆ ಪರ್ಫಾರ್ಮ್ ಮಾಡಿ ಜೈ ಅನ್ಸ್ಕೊಂಡಿದ್ದೀರಾ. ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಈ ತರ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅಂಡ್ ನಮ್ಮ ಮೆಂಟರ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಾನ್ ಸ್ಕಿಟ್ ಮಾಡುವಾಗ ನನಗೆ ಒಂದೇ ಒಬ್ಬರನ್ನೇ ಮಾತ್ರ ನಾನು ನೋಡ್ದೆ. ನಂಗೆ ಗೊತ್ತಿಲ್ಲ ಅವ್ರು ಅಬ್ಸರ್ವ್ ಮಾಡಿದ್ರೋ ಇಲ್ಲೋ, ನಾನು ಬರೀ ರವಿ ಸರ್ನ ನೋಡ್ತಿದ್ದೆ. ಹಾಡ್ ಬಂದಾಗ ಪ್ರೇಮ್ ಸರ್ನ ನೋಡಿದೆ. ನನ್ನ ಕಾನ್ಸಂಟ್ರೇಷನ್ ಎಲ್ಲ ರವಿ ಸರ್ ಮೇಲೆ ಇತ್ತು. ಹಾಗಾಗಿ ಅಷ್ಟು ನನ್ನ ಸೋಲ್ ಆಗಿ ಪರ್ಫಾರ್ಮ್ ಮಾಡಕ್ ಸಾಧ್ಯ, ವಿತ್ ಡ್ಯೂ ರೆಸ್ಪೆಕ್ಟ್ ಟು ಆಲ್ ದಟ್. ಬಟ್ ನಂಗೆ ತುಂಬಾ ನರ್ವಸ್ ಆಗಿದ್ದೆ ಇನಿಷಿಯಲಿ ಅಲ್ಲಿ ಒಳಗಡೆ ಇರುವಾಗ. ಯಾಕಂದ್ರೆ ಎಲ್ಲರೂ ಆರ್ಟಿಸ್ಟ್, ಎಲ್ಲ ದೊಡ್ಡವರು, ಅವ್ರ ಮುಂದೆ ನಾನು ಎಲ್ಲಿ ಫಂಬಲ್ ಆಗ್ಬಿಡ್ತೀನೋ. ಮಕ್ಕಳಿದ್ದಾರೆ, ದೇ ಆರ್ ಪುಟ್ಟಿಂಗ್ ಸೋ ಮಚ್ ಎಫರ್ಟ್ಸ್. ನಾನು ಅದಕ್ಕೆ ತಕ್ಕಂತ ಎಫರ್ಟ್ಸ್ ಹಾಕಬೇಕು ಅಂತ ಅನ್ಕೊಂಡು ಐ ಟ್ರೈಡ್ ಮೈ ಬೆಸ್ಟ್. ಇಟ್ ಇಸ್ ಗುಡ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು. ನಿಮ್ಮ ರಿಹರ್ಸಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಕೀರ್ತಿ ಮಕ್ಕಳ ಜೊತೆ? ಫಸ್ಟ್ ಡ್ರಾಮಾ ಜೂನಿಯರ್ಸ್ ಜೊತೆಗೆ ಮಹಾಸಂಗಮ ಅಂದ ತಕ್ಷಣ ಫಸ್ಟ್ ಟೆನ್ಷನ್ ಆಗಿದೆ. ಬಿಕಾಸ್ ನಾನು ಇವ್ರದೆಲ್ಲ ವಿಡಿಯೋಸ್ ನೋಡ್ತೀನಿ, ಇವ್ರು ಮಾಡೋ ರೇಂಜಿಗೆ ಸಾಧ್ಯನೇ ಇಲ್ಲ. ಇವ್ರು ಅಷ್ಟು ಉದ್ದುದ್ದ ಡೈಲಾಗ್ಗಳನ್ನೆಲ್ಲ ನೆನ್ಪಿಟ್ಕೊಂಡು ನಮ್ಗೆ ಆಗುತ್ತಾ ಅಂತ. ಫಸ್ಟ್ ಡೇ ರಿಹರ್ಸಲ್ ಬಂದಾಗ ಫಸ್ಟ್ ಪೇಜಲ್ಲೇ ಒಂದು ಪೇಜ್ ಫುಲ್ ಸ್ಕ್ರಿಪ್ಟ್ ಇದೆ. ಆಮೇಲೆ ಒಂದು ಸಮಾಧಾನ ಏನಾಯ್ತು ಅಂದ್ರೆ, ಸ್ಕ್ರಿಪ್ಟ್ ಅಲ್ಲಿ ನಂದು ತುಂಬಾ ಇರಲಿಲ್ಲ, ಬರೀ ಕನೆಕ್ಷನ್ಸ್ ಇತ್ತು. ಇವಳು ಫುಲ್ ಇತ್ತು. ಬಟ್ ಇವಳಲ್ಲಿ ಏನಂದ್ರೆ ಮೇಜರ್ ಎಲ್ಲ ನನಗೆ ಬೈಯದೇ ಇತ್ತಲ್ಲ, ಹಂಗಾಗಿ ಇವಳು ಈಸಿಯಾಗಿ ಮಾಡ್ತಾಳೆ ಅಂತ ಗ್ಯಾರಂಟಿ ಇತ್ತು. ಬಟ್ ಓವರ್ ಆಲ್ ಒಂದು ಈ ಮಕ್ಕಳ ಜೊತೆಗೆ ಸೇರ್ಕೊಂಡು ಕಲ್ತ್ಕೊಂಡು ಮಾಡಿದ್ದಿದೆಯಲ್ಲ, ಅದು ಸಖತ್ ಖುಷಿ ಕೊಡ್ತು. ಅಂಡ್ ಮೋರ್ ಓವರ್ ನನಗನ್ಸುತ್ತೆ ಇದೊಂದು ಎಲಿವೇಶನ್ ಡ್ರಾಮಾ ಜೂನಿಯರ್ಸ್ ಜೊತೆ ನಮ್ಮ ಶೋನ ಒಂದು ಎಲಿವೇಟ್ ಆಯ್ತು ಅಂತ ನನಗೆ. ಖಂಡಿತ. ಅಂಡ್ ಕೀರ್ತಿ ಅವರ ನಿಮ್ಮ ನ್ಯೂಸ್ ರೀಡಿಂಗ್ ಸ್ಟೈಲ್ ಅಲ್ಲಿ ನಮ್ಮ ಈ ಮಹಾಸಂಗಮದ ಬಗ್ಗೆ ಒಂದ್ 3 ಲೈನ್ ಹೇಳಬೇಕು ಅಂದ್ರೆ ಏನ್ ಹೇಳ್ಬೋದು? ಹಾಯ್, ಹಲೋ, ನಮಸ್ಕಾರ. ಕಿರಿಕ್ ಟಿವಿಗೆ ಸ್ವಾಗತ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಜೋಡಿ ನಂಬರ್ 1 ಡ್ರಾಮಾ ಜೂನಿಯರ್ಸ್ ಮಹಾಸಂಗಮ, 2 ಬಹಳ ದೊಡ್ಡ ಪ್ರೋಗ್ರಾಂಗಳ ಜೊತೆಯಾಟ. ರವಿಚಂದ್ರನ್, ಬೇಬಿ ಲಕ್ಷ್ಮಿ ಅಮ್ಮ, ಮಾಳ್ವಿಕಾ, ಪ್ರೇಮ್ ಮತ್ತು ರಚಿತಾ ರಾಮ್ ಜಡ್ಜ್ ಆಗಿದ್ದಂತಹ ಶೋದಲ್ಲಿ ಶ್ವೇತಾ ಚಂಗಪ್ಪ ಮತ್ತು ಮಾಸ್ಟರ್ ಆನಂದ್ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಈ ಕಾರ್ಯಕ್ರಮ ಇದೇ ಶನಿವಾರ ಸಂಜೆ 6:30ಕ್ಕೆ ಪ್ರಸಾರ ಆಗ್ತಾ ಇದೆ. ಇದು ಜಿ ಕನ್ನಡದಲ್ಲಿ ಮಾತ್ರ. ಮಿಸ್ ಮಾಡದೆ ನೋಡಿ, ನಿಮ್ಮ ಜಿ ಕನ್ನಡ. Thank you for the super performance, high energy performance. Thank you so much. Also the gallery. ತಮ್ಮ ಅಭಿನಯದ ಮೂಲಕ ನಮಗೆ ಕಚ್ಚುಗೊಳಿಯ ಅನುಭವ ನೀಡಿದಂತ ನಟ ಮಾಂತ್ರಿಕ ಇವರು. ತನ್ನ ಹೆಸರಿನಿಂದಲೇ ಸಿನಿಮಾ ಥಿಯೇಟರ್ಗೆ ಜನಗಳನ್ನ ಕರೆಸ್ತಾ ಇದ್ದಂತ ಹಾಸ್ಯ ಚಕ್ರವರ್ತಿ ಇವರು. ಕರ್ನಾಟಕದ ಚಾರ್ಲಿ ಚಾಪ್ಲಿನ್ ಅಂತಾನೆ ದೊಡ್ಡ ಹೆಸರನ್ನ ಮಾಡಿದವರು. ನರಸಿಂಹರಾಜು ಅವರ ಜನ್ಮ ಶತಮಾನೋತ್ಸವ ಇವತ್ತು.
ಇವತ್ತು ಅವರ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ಅವರ ಕುಟುಂಬದ ಕುಡಿ ನಮ್ಮ ವೇದಿಕೆಗೆ ಬರ್ತಾ ಇದ್ದಾರೆ. ಪ್ರೀತಿಯಿಂದ ಸ್ವಾಗತಿಸಿ ನಮ್ಮ ಕುಟುಂಬದ ಹೆಮ್ಮೆಯ ತಾಯಿ ಸುಧಾ ನರಸಿಂಹರಾಜು ಅವ್ರನ್ನ. ನಿಮ್ಗೆ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತ. ಇವತ್ತು ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಸರ್ ಅವರ ಜನ್ಮ ಶತಮಾನೋತ್ಸವ. ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ನೀವು ಇಲ್ಲಿಗೆ ಬಂದಿದ್ದೀರಾ? ಖಂಡಿತ ಇದು ವಿಶೇಷವಾದ ಸಂದರ್ಭ. ಸುಮಾರು ಸರ್ತಿ ನಮ್ಮ ಜಿ ವಾಹಿನಿಯ ವೇದಿಕೆಯಲ್ಲಿ ನಾನು ಸಂದರ್ಭಗಳನ್ನ ಹಂಚಿಕೊಂಡಿದ್ದೀನಿ. ಆದ್ರೆ ಇವತ್ತು ವಿಶೇಷ ಯಾಕೆ ಅಂತಂದ್ರೆ 1923 ಜುಲೈ 24 ಒಂದು ನಕ್ಷತ್ರ ಜನಿಸುತ್ತೆ. ಅದು ಇಡೀ ಕರ್ನಾಟಕ ಅಲ್ಲ, ರಾಜ್ಯ ಅಲ್ಲ, ರಾಷ್ಟ್ರ ಅಲ್ಲ, ಅಂತಾರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿ ನಮ್ಮನ್ನು ಅಗಲಿದ್ದಾರೆ ಅಂತ ನಾನು ಹೇಳಲ್ಲ. ನಮ್ಮೊಂದಿಗೆ ಇದ್ದಾರೆ, ಅವರ ನೆನಪುಗಳನ್ನ ಬಿಟ್ಟು ಹೋಗಿದ್ದಾರೆ. ಅವರು ಒಂದು ಬಿಟ್ಟು ಹೋದ ಚಾಪನ್ನ ಈ ಒಂದು ಕನ್ನಡ ಚಿತ್ರರಂಗದಲ್ಲಿ ಹೇಗೆ ನಡೆಸ್ಕೊಂಡು ಬಂದಿದ್ದಾರೆ ಅಂತ ಹಂಚ್ಕೊಳ್ಳೋದಿದೆಯಲ್ಲ, ಈ ಸಂದರ್ಭ ನನಗೆ ಒಂದು ಬಂಗಾರದ ನೆನಪು ಅಂತ ಹೇಳ್ಬೇಕು. ಇದ್ರ ಬಗ್ಗೆ ಮಾತಾಡೋಕೆ ಇನ್ನೂ ತುಂಬಾ ಸಾಕಷ್ಟಿದೆ. ಆ ಬಂಗಾರದ ನಕ್ಷತ್ರದ ಬಗ್ಗೆ ಒಂದು ಬಂಗಾರದಂತ ಏವಿ ಇದೆ, ಪ್ಲೀಸ್ ನೋಡ್ಕೊಂಬೋಣ. ತಮ್ಮ ಅಭಿನಯದಿಂದ ನಮಗೆ ಕಚ್ಚಗುಳಿ ಅನುಭವ ನೀಡಿದ ನಟ ಬೃಹಸ್ಪತಿ, ಸಿನಿರಸಿಕರ ಹೃದಯದ ಸಿಂಹಾಸನದಲ್ಲಿ ಹಾಸ್ಯಕ್ಕೆ ಘನತೆ ತಂದುಕೊಟ್ಟ ಹಾಸ್ಯ ಚಕ್ರವರ್ತಿ ಶ್ರೀ ನರಸಿಂಹರಾಜು. ಇಂದು ಅವರ 100ನೇ ವರ್ಷದ ಜನ್ಮದಿನ. ಈ ಜನ್ಮ ಶತಮಾನೋತ್ಸವದ ಪುಣ್ಯ ಸ್ಮರಣೆಯಲ್ಲಿ ನಾವು ಭಾಗಿಯಾಗಿರುವುದು ನಮ್ಮ ಪುಣ್ಯ. ಅವರ ಪೀಚು ಶರೀರ, ಹಾವಭಾವ ನೋಡುಗರಿಗೆ ಈಗಲೂ ಕಚಗುಳಿ ಇಡುತ್ತದೆ. ಇವರ ಅಭಿನಯ ನಗುವಿಗೂ ನಗು ತರಿಸುತ್ತದೆ. ಅಯ್ಯೋ, ಬಹಳ ಸಂತೋಷ. ಹೇಳು, ಬೆಣ್ಣೆ ಕರಗಿಸಬೇಕು, ಕಣ್ಣು ಮಿಟುಕಿಸಬೇಕು. ನಾಯಕನಷ್ಟೇ ಅಪಾರ ಅಭಿಮಾನಿ ಬಳಗ ಸಂಪಾದಿಸಿದ್ದವರು ತಿಪ್ಪಟೂರು ರಾಮರಾಜು ನರಸಿಂಹರಾಜು. ನೀವೇನು ಓದ್ತಾ ಇದ್ದೀರಾ? ಕನ್ನಡ MA. ಓಹೋ, ಕನ್ನಡ MAನಾ? ವೆರಿ ಗುಡ್. ನೀವು? ನಾನು ಪ್ಯೂರ್ ಇಂಗ್ಲಿಷ್ MA. ಅವರಿಗೆ ಕನ್ನಡದ ಎಲ್ಲ ನಾಯಕ ನಟರು ಅಭಿಮಾನಿಗಳು. ಹೀರೋಗಳಿಗೆ ಇದ್ದ ಡಿಮ್ಯಾಂಡ್ ಅನ್ನ ತಮ್ಮ ನಟನೆಯ ಮೂಲಕ ಹಾಸ್ಯ ಕಲಾವಿದರಿಗೆ ತಂದು ಹಾಸ್ಯ ನಟರಾದರು. ಬೇಡರ ಕಣ್ಣಪ್ಪ ನಾಟಕದ 1000 ಪ್ರದರ್ಶನದ ಹಿಂದೆ ಇವರ ಕಾಶಿ ಪಾತ್ರದ ಪ್ರಬುದ್ಧ ನಟನೆಯೂ ಕಾರಣವಾಗಿತ್ತು. ಇನ್ನು ಅವತಾರ ಪೂರ ಆಗಿಲ್ಲ, ಹಾಗಿದ್ರೆ ಮಾತಾಡ್ತಿದ್ದ. ಹುಬ್ಬು ಹಲ್ಲಿನ ಅವರ ಓರೆನೋಟ ಹೊಟ್ಟೆ ಹುಣ್ಣಾಗುವಂತೆ ನಗಿಸುವ ತುಂಟನ ಪಾತ್ರ. ಇದ್ರಲ್ಲಿ ಯಾವನೊಬ್ಬ ಈ ಊರಿನ ಅರಮನೆ ಜಟ್ಟಿ ಅಂತೆ, ನನ್ನ ಸಮಾನ ಯಾವನು ಇಲ್ಲ ಅಂತ ತೊಡೆ ತರ್ತಿದ್ದ. ಚಡ್ಡಿ ಕಿತ್ಕೊಂಡ್ಬಂದ್ಬಿಟ್ಟು ರತ್ನಮಂಜರಿ ಚಿತ್ರದ ಯಾರು ಯಾರು ನೀ ಯಾರು ಎಂದು ನಗಿಸಿದ ಪೆದ್ದನ ಪಾತ್ರ. ಯಾರು ಯಾರು ನೀ ಯಾರು, ಎಲ್ಲಿಂದ ಸತ್ಯ ಹರಿಶ್ಚಂದ್ರ ಚಿತ್ರದ ನಕ್ಷತ್ರಕ. ತಮ್ಮನ್ನ ಕರುಣಾಮೂರ್ತಿಗಳು, ಶಾಂತಪ್ರಿಯರು. ಅಂಡ ಪಿಂಡ ಬ್ರಹ್ಮಾಂಡ ಎಂದು ಹೇಳಿ ವಿಶ್ವಾಮಿತ್ರರಿಂದ ನಿನ್ ಪಿಂಡ ಎಂದು ಬಯಸಿಕೊಳ್ಳುವ ಅವರ ಮ್ಯಾನರಿಸಂ ಈಗಲೂ ಕಣ್ಣಿಗೆ ಕಟ್ಟಿದಂತಿದೆ. ಕೇಳಿದೆಯೇನೋ, ಅಂಡ ಪಿಂಡ ಬ್ರಹ್ಮಾಂಡ ಪ್ರೊಫೆಸರ್ ಹುಚ್ಚರಾಯ ಇವರೇ ನಿರ್ಮಿಸಿ ನಟಿಸಿದ ಚಿತ್ರ. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಲಾಯಕ್ಕಾದಂತಹ ರಾಜಧಾನಿ ಬೇಕು ಅಂತ ಆಗ್ಲೇ ಯೋಚನೆ ಮಾಡಿ ಈ ಬೆಂಗಳೂರು ಕಟ್ಟಿದ ಮಹಾತ್ಮ. ಶ್ರೀಕೃಷ್ಣ ದೇವರಾಯ ಚಿತ್ರದ ತೆನಾಲಿ ರಾಮ, ಬಾಲಣ್ಣನವರ ಜೊತೆಗೂಡಿ ನಟಿಸಿದ ಚಿತ್ರಗಳಂತೂ ಕನ್ನಡ ಬೆಳ್ಳಿ ಪರದೆಯನ್ನ ಸಿಂಗರಿಸಿದ ಬಂಗಾರದ ಒಡವೆಗಳು. ಏನೋ ಛತ್ರಿ, ಏನು ಕತ್ರೆ. ವಿಶ್ವವಿಖ್ಯಾತ ನಟ ಚಾರ್ಲಿ ಚಾಪ್ಲಿನ್ ನೆನಪಿಸುವಂತಹ ನಟನೆ. ಕನ್ನಡ ಚಿತ್ರರಂಗದ ಚಾಪ್ಲಿನ್ ಎನ್ನುವ ಹೆಗ್ಗಳಿಕೆ ಇವರದ್ದು. ಹೀಗೆ 250ಕ್ಕಿಂತಲೂ ಹೆಚ್ಚಿನ ಸಿನಿಮಾಗಳಿಂದ ಸುಮಾರು 25 ವರ್ಷಗಳ ಕಾಲ ಪ್ರೇಕ್ಷಕರನ್ನ ನಗೆಗಡಲಿನಲ್ಲಿ ತೇಲಿಸಿದ ನರಸಿಂಹರಾಜು ತಮ್ಮ ಸಹಜ ಅಭಿನಯ ಮತ್ತು ಪಾತ್ರಗಳಿಂದ ಅಭಿಮಾನಿಗಳ ಹೃದಯದಲ್ಲಿ ಇನ್ನೂ ಜೀವಂತವಾಗಿದ್ದಾರೆ, ಸದಾ ಜೀವಂತವಾಗಿರುತ್ತಾರೆ. ಅವರಿಗೆ 100 ವರ್ಷ ತುಂಬಿದ ಈ ಸಂದರ್ಭದಲ್ಲಿ ಜನಮೆಚ್ಚಿದ ಈ ಹಾಸ್ಯ ಬ್ರಹ್ಮನ ಜನ್ಮ ಶತಮಾನೋತ್ಸವವನ್ನ ಆಚರಿಸಿ ಅವರನ್ನ ಸ್ಮರಿಸುತ್ತಿರುವುದು ನಮ್ಮ ಪುಣ್ಯ.
ವೆರಿ ಗುಡ್. ಇವತ್ತು ಇಡೀ ಮಹಾಸಂಗಮದ ವೇದಿಕೆ ಹಾಸ್ಯ ಚಕ್ರವರ್ತಿಗೆ ಎದ್ದು ನಿಂತು ಗೌರವನ್ನ ಸೂಚಿಸ್ತಾ ಇದ್ದೀರಾ ಸುಧಾ ಮ್ಯಾಮ್. ಈ ಮಹಾ ಸಂಚಿಕೆ ಒಂದು ನಿಜವಾಗ್ಲೂ ಎಂಥ ಒಳ್ಳೆ ಸಂದರ್ಭ ಅಂತ ಹೇಳಿದ್ರೆ ಡ್ರಾಮಾ ಜೂನಿಯರ್ಸ್ ಮತ್ತು ಜೋಡಿ ನಂಬರ್ 1. ಈ ಡ್ರಾಮಾ ಜೂನಿಯರ್ಸ್ ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮ ತಂದೆ ಅವರ ಒಂದು ಈ ಚಿತ್ರ ಬದುಕನ್ನ ನಾಟಕದಿಂದ ಶುರು ಮಾಡಿದ್ರು. ರಂಗಭೂಮಿ ಅವರು ತಮ್ಮ 6ನೇ ವಯಸ್ಸಿಂದಾನೇ ಬಣ್ಣ ಹಚ್ಚಿ ಬಾಲ ಹನುಮಾನು, ಬಾಲಕೃಷ್ಣ, ಈ ತರ ಎಲ್ಲ ಮಕ್ಕಳ ಪಾತ್ರಗಳನ್ನ ಮಾಡ್ತಿದ್ರು. ಸೊ ಈ ಮಹಾಸಂಗಮ ಏನಂದ್ರೆ ಮುಂದೆ ನಮ್ಮ ಅಮ್ಮನ ಮದುವೆ ಮಾಡ್ಕೊಂಡು ಜೋಡಿ ನಂಬರ್ 1 ಎಸ್, ಈ ಜನ್ಮ ಶತಮಾನೋತ್ಸವ ನಮ್ಮ ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಸರ್ ಈ ವಿಶೇಷ ಕ್ಷಣದ ಏನ್ ಹೇಳಕ್ ಇಷ್ಟಪಡ್ತೀರಿ? ಅಲ್ಲ, ಅವ್ರ ಬರ್ತ್ಡೇ ಇರ್ಲಿ, ನಾವೆಲ್ಲ ಎಂಥ ಪುಣ್ಯ ಮಾಡಿರೋರು, ಅದನ್ನ ನಾವೆಲ್ಲ ಸೇರ್ಕೊಂಡು ಸೆಲೆಬ್ರೇಟ್ ಮಾಡ್ತಾ ಇದೀವಲ್ಲ, ಅವರ ಆಶೀರ್ವಾದ ನಮ್ಮ ಮೇಲಿದೆ ಅಂತ ಹೇಳಬೇಕು. ಕಾಮಿಡಿಯನ್ಸ್ ಮಾತ್ರ ನೀವು ಚೆನ್ನಾಗಿ ನೋಡಿ, ಒಳ್ಳೆ ಕಾಮಿಡಿಯನ್ಸ್ ಎಲ್ರು ಪ್ಯಾಥಾಸ್ ಮಾಡಕ್ ಬರುತ್ತೆ, ಬಿಲ್ಲನ್ಸ್ ಆಗ್ತಾರೆ, ಅವ್ರು ಆಲ್ರೌಂಡರ್ಸ್ ಆಗಿರ್ತಾರೆ. ನಾಗೇಶ್ ಸರ್, ಇವರು ಅಂಡ್ ಬಾಲಕೃಷ್ಣಣ್ಣ, ಇವರೆಲ್ಲ ನೋಡಿ ಅವ್ರ ಆಶೀರ್ವಾದ ಇಲ್ಲಿದೆ ಈಗ. ಅದಕ್ಕೆ ನಗ್ತಾ ಇದ್ದೀನಿ. ಸೋಲ್ ಈಸ್ ವೆರಿ ಮಚ್ ಹಿಯರ್. ಅವ್ರ ಬಗ್ಗೆ ಮಾತಾಡಿ ಅಂತ ನನಗೊಂದು ಸಂದರ್ಭ ಕೊಟ್ಟಿದ್ದಕ್ಕೆ ಐ ಆಮ್ ಬ್ಲೆಸ್ಡ್. ಇದಕ್ಕಿಂತ ಏನು ಹೇಳಕ್ಕಾಗತ್ತೆ? ಈ ದೇಶ ಪುಣ್ಯ ಮಾಡಿದೆ ಅಷ್ಟೇ ಹೇಳಕ್ಕಾಗುತ್ತೆ. ಥ್ಯಾಂಕ್ ಯು ಅಮ್ಮ. ಎಂತ ಮಾತು. ಎಸ್, ರವಿ ಸರ್ ಏನು ಹೇಳ್ತೀರಿ? ನರಸಿಂಹರಾಜು ಅವರು ಈಸ್ ನಾಟ್ ಎ ಕಾಮಿಡಿ ಆಕ್ಟರ್. ಫಸ್ಟ್ ಆಫ್ ಆಲ್ ಈಸ್ ಎನ್ ಹೀರೋ. ಅವ್ರು ಇಲ್ದವರ ಸಿನಿಮಾಗಳು ಇರ್ತಿರ್ಲಿಲ್ಲ. ಎಲ್ಲಾ ಸಿನಿಮಾಗೂ ಬೇಕು ಅವರು. ಅವತ್ತಿದ್ದು ಕಾಮಿಡಿ ಆರ್ಟಿಸ್ಟ್ಗಳು ಇದಾರಲ್ಲ, ನಾವ್ ಯಾರನ್ನೂ ಕಾಮಿಡಿ ಆರ್ಟಿಸ್ಟ್ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ದೇ ರೂಲ್ ದಿ ಇಂಡಸ್ಟ್ರಿ ಅಟ್ ಒನ್ ಟೈಮ್. ಸೊ ಆ ಥರ ನರಸಿಂಹರಾಜ್ ಅವ್ರನ್ನ ನಾನ್ ಮೇಲ್ಕ್ ಹಾಕೋದಕ್ಕೆ ಇಷ್ಟಪಡ್ತೀನಿ. ಅವ್ರನ್ನೆಲ್ಲ ನಿಮ್ ಥ್ರೂ ನೋಡ್ತೀವಿ ನಾವು ಅಷ್ಟೇ ಅಲ್ವಾ. ನರಸಿಂಹರಾಜ್ ಅವ್ರು ನಿಮ್ಮಲ್ಲಿ ಬದುಕಿದ್ದಾರೆ ಅಷ್ಟೇ, ನಾವು ವಿಸಿ ಥ್ರೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅವ್ರ ಹೆಸರನ್ನ ನೆನಪಿಸ್ಕೊಂಡಿದ ತಕ್ಷಣನೇ ಎಲ್ಲರ ಮುಖದಲ್ಲಿ ಒಂದಲ್ಲ ಒಂದು ಕಾರಣಕ್ಕೆ ಮುಗುಳ್ನಗೆ ಖಂಡಿತವಾಗ್ಲೂ ಇತ್ತಲ್ವಾ. ಇದಕ್ಕೆ ಅವ್ರಿಗಂತೂ ನಾವ್ ಇಲ್ಲಿಂದನೇ ಧನ್ಯವಾದಗಳನ್ನ ತಿಳಿಸ್ಲೇಬೇಕು. ಹಾಗೆ ವಿಶೇಷವಾಗಿ ಸುಧಾಮ್ಮ ಇಲ್ಲಿಗೆ ಬಂದಿದ್ದಾರೆ. ಈ ಜನ್ಮ ಶತಮಾನೋತ್ಸವ ಸಂದರ್ಭದಲ್ಲಿ ನಮ್ಮ ಪಂಚ ಮಹಾರತ್ನಗಳು ನಿಮ್ಗೆ ಒಂದು ನೆನಪಿನ ಕಾಣಿಕೆನ ನೀಡ್ತಾರೆ. ದಯವಿಟ್ಟು ಸ್ವೀಕರಿಸಬೇಕು. ನಮ್ಮ ಪಂಚ ಮಹಾರತ್ನಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಮ್ಮ ಕರುನಾಡ ಹಾಸ್ಯ ಚಕ್ರವರ್ತಿ ಕನ್ನಡದ ಚಾರ್ಲಿ ಚಾಪ್ಲಿನ್ ನರಸಿಂಹರಾಜು ಅವರ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ನಮ್ಮ ಜಿ ವಾಹಿನಿಯ ಪರವಾಗಿ ಈ ಪಂಚ ಮಹಾರತ್ನಗಳಿಂದ ನರಸಿಂಹರಾಜು ಅವರ ಕುಟುಂಬದ ಕುಡಿ ನಮ್ಮ ವಾಹಿನಿಯ ಸದಸ್ಯರಾಗಿರುವಂತ ಸುಧಾ ನರಸಿಂಹರಾಜು ಅಮ್ಮ ಅವರಿಗೆ ಈ ನೆನಪಿನ ಕಾಣಿಕೆ. ಈ ಸಂದರ್ಭದಲ್ಲಿ ನನ್ನ ಇಡೀ ಕುಟುಂಬದ ಪರವಾಗಿ ಜಿ ವಾಹಿನಿಗೆ, ನಮ್ಮ ಎಲ್ಲ ಜಡ್ಜಸ್ಗೆ, ಕಂಟೆಸ್ಟೆಂಟ್ಸ್ಗೆ, ಇಡೀ ತಂಡಕ್ಕೆ ನನ್ನ ಕುಟುಂಬದ ಪರವಾಗಿ ಪ್ರೀತಿಯ ನಮನಗಳು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ. ನೋಡಿ, ಗಂಡಸಾದವನು ಮನಸ್ಸು ಮಾಡಿದ್ರೆ ಪಂಚಭೂತಗಳನ್ನೇ ಕಂಟ್ರೋಲ್ ಮಾಡಬಹುದು. ಆದ್ರೆ ಅವನನ್ನ ಕಂಟ್ರೋಲ್ ಮಾಡುವಂತ ಏಕೈಕ ರಿಮೋಟ್ ಅಂತಂದ್ರೆ ಹೆಂಡತಿ ಅನ್ನೋದನ್ನ ಅವನ್ ಮರ್ತೇ ಹೋಗಿದ್ದಾನೆ ಅನ್ಸುತ್ತೆ ಸರ್. ಯಾಕ್ರಿ ಮರ್ತೋಗಿದ್ದಾನೆ ಅಂತ ಯಮನಿಂದ ಬೇಕಾದ್ರೆ ತಪ್ಪಿಸ್ಕೋಬಹುದು, ಆದ್ರೆ ಹೆಂಡತಿಯಿಂದ ಯಾವ ಗಂಡಾದ್ರೂ ತಪ್ಪಿಸ್ಕೊಳ್ಳೋ ಇತಿಹಾಸನಾರು ಇದೆಯೇನ್ರಿ? ಚಾನ್ಸೇ ಇಲ್ಲ ಸರ್. ಸೊ ಈಗ ಅದನ್ನ ಆಕ್ಟ್ ಮೂಲಕ ಹೇಳೋದಕ್ಕೆ ಬರ್ತಾ ಇದ್ದಾರೆ ಕಂಬದ ರಂಗಯ್ಯ ಮತ್ತು ಲೀಲಾವತಿ ಅವರು, ಸಂತು ಮತ್ತು ಮಾನಸ ಅವರು, ಕಾಮಿಡಿ ಕಿಲಾಡಿಯ ವಿಶ್ವ, ವಿಜಯಪುರದ ಸೃಷ್ಟಿ, ಸಾಗರದ ರಿದಿ, ಲೈಟ್ಸ್, ಕ್ಯಾಮರಾ, ಡ್ರಾಮಾ. ಅಮ್ಮ ಅಂಬಿಕಾ, ಎಂಟ್ರಿ ಮ್ಯೂಸಿಕ್ ಹಾಕಮ್ಮ. ಬಿಟ್ಟು ಬಂದ ಮ್ಯಾಲೆ ಇನ್ನೇನು ಬೀರುವುದು ಬಾಕಿ ಇದೆ. ಅಲ್ಲ, ಮೂರ್ ಸೀಸನ್ ಒಟ್ಟೊಟ್ಟಿಗೆ ಆಕ್ಟ್ ಮಾಡಿ ಇಡೀ ಕರ್ನಾಟಕ ನಗಿಸಿದ ಈ ತುಕಾಲಿ ಸ್ಟಾರ್ಗೆ ಒಂದು ಹೀರೋಯಿಸಮ್ ಸಾಂಗ್ ಬೇಡವಾ ರವಿ ಸರ್? ಬಾಸ್ಕಿ ಸರ್, ಶರಣಯ್ಯ ಸರ್, ಇವಾಗ ನೀವೇನಾದ್ರೂ ಎಂಟ್ರಿ ಸಾಂಗ್ ಹಾಕಿಲ್ಲ ಅಂದ್ರೆ ಇನ್ವಾಯ್ಸ್ ಬರ್ಕೊಬಿಟ್ಟು ಮನೆಗೆ ಹೊಂಟೋಯ್ತೀನಿ. ಕಟ್ಟೆ ಹಾಕಂತದ್ ಏನಿಲ್ಲ, ನಡಿ ಬಸ್ಸತ್ತು. ಇಲ್ಲೂ ನನ್ನ ಎಂಟ್ರಿ ವಾಯ್ಸ್ ನ ರೆಕಾರ್ಡ್ ಹಾಕೊಂಡು ನನಗೆ ಟಾರ್ಚರ್ ಮಾಡ್ತಾ ಇದ್ದೀರಾ ರವಿ ಸರ್. ಲೈಫ್ ಟೈಮ್ ಅಚೀವ್ಮೆಂಟ್ ಗೆ ಕಾರಣ ಯಾರು ಅಂತ ಕೇಳಿದ್ರೆ ಎಲ್ರು ಹೇಳ್ತಾರೆ ಅಪ್ಪ ಅಮ್ಮ ಅಂತ. ಆದ್ರೆ ನನ್ನ ಲೈಫ್ ಟೈಮ್ ಅಚೀವ್ಮೆಂಟ್ ಕಾರಣ ಯಾರು ಅಂದ್ರೆ ಕೂಗಿ ಹೇಳ್ತೀನಿ, ಅದು ಶರಣಯ್ಯ ಸರ್, ಬಾಸ್ಕಿ ಸರ್ ಅಂತ.
ಸರ್ ನಿಮ್ ಕೈ ಮುಗಿದ್ ಬಿಡ್ತೀನಿ ಸರ್. ನಿಮ್ ತಮ್ಮಯ್ಯ ಅಂತೀರಿ ಸರ್. ಒಂದೇ ಒಂದು ಎಂಟ್ರಿ ಸಾಂಗ್ ಹಾಕ್ಬಿಡಿ ಸರ್ ಪ್ಲೀಸ್ ಸರ್. ಒಂದೇ ಒಂದು ಎಂಟ್ರಿ ಪ್ಲೀಸ್ 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 ಪ್ಲೀಸ್. ಅಭಿಮಾನ ಎಲ್ಲ ಮನ್ಸಲ್ಲಿರ್ಲಿ. ಲೇ ಅಭಿಮಾನಿಗಳು ಹೊಡೆದಿ ಚಪ್ಪಾಳೆ ಅಲ್ಲ ಅದು, ಆ ಮ್ಯೂಸಿಕ್ ಅಲ್ಲೇ ಇತ್ತದು ಚಪ್ಪಾಳೆ ಸೌಂಡ್. ದಯವಿಟ್ಟು ಅಭಿಮಾನಿಗಳೆಲ್ಲ ತಮ್ಮ ಸಂತೋಷನ ಮನಸ್ಸಲ್ಲಿ ಇಟ್ಕೊಳ್ಳಿ. ಬೇಸಿಕಲಿ ನಾನು ತುಕಾಲಿ ಸ್ಟಾರು, ನಿಮ್ಮ ಸಂತೋಷನೇ ನನ್ನ ಸಂತೋಷ. ರವಿ ಸರ್ ಬೇಸಿಕಲಿ ನಾನು ಆಕ್ಟರ್. ರವಿ ಸರ್ ಬೇಸಿಕಲಿ ನಾನು ಒಳ್ಳೆ ಮ್ಯೂಸಿಷಿಯನ್. ಬೇಸಿಕಲಿ ಮಿಮಿಕ್ರಿ ಆರ್ಟಿಸ್ಟ್. ರವಿ ಸರ್ ಬೇಸಿಕಲಿ ನಾನು ಒಳ್ಳೆ ಡ್ಯಾನ್ಸರು. ಬೇಸಿಕಲಿ ನಾನು ಒಳ್ಳೆ ಇಂಗ್ಲಿಷ್ ಸ್ಪೆಷಲಿಸ್ಟು ನಾನು. ಸರ್ ಬೇಸಿಕಲಿ ಇನ್ನೂ ಏನೇನೋ ಇದೆ ಸರ್. ನೀವು ಮೊನ್ನೆ ಶೋಲ್ ನೋಡಿದಾಗ ಬೇಸಿಕಲಿ ನಾನು ಹೆಂಗಿದ್ದೆ ಇವಾಗ ಹೆಂಗಾಗೋಗ್ಬಿಟ್ಟಿದ್ದೀನಿ ನೋಡಿ ಸರ್. ಸರ್ ನೀವು ಹೊಡೆದಾಗ ಏನು ಹೇಳಿದ್ರಿ? ನಾನು ಹೊಡೆದವರೆಲ್ಲ ಸೂಪರ್ ಸ್ಟಾರ್ ಆಗೋರು ಕಣೋ ಅಂದ್ರಿ ಸರ್. ನಿಮ್ಮ ಕೈ ನಾನು ಹೊಡೆಸ್ಕೊಂಡೆ, ಆದ್ರೂ ನಾನು ಸೂಪರ್ ಸ್ಟಾರ್ ಆಗ್ಲಿಲ್ಲ ಸರ್. ಸೂಪರ್ ಸ್ಟಾರ್ ಯಾರಾದ್ರು ಅಂತ ನೀವೇ ನೋಡಿ ಸರ್. ಬೆಳಗಿನ ಜಾವದ ಕೆಲಸ ಕವಿ ಬಣ್ಣಿಸಲಾಗದ ಸೊಗಸ ಮನಸ. ನಡುವಿದು ಬಳುಕುವ ದಿವಸ ನಿನ್ನ ನಗುವಿಗೆ ನಾನೇ ಅರಸ. ಈಗಲಾದರೂ ತಿಳಿಸು ಬಯಸ ಮನಸ 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 ಮನಸ. ಇದು ಎಂಟ್ರಿ ಸಾಂಗ್ ಅಂದ್ರೆ ಹೀರೋಯಿಸಮ್ ಅಂದ್ರೆ ಬೋಗ್ಬಿಟ್ಟಿಲಿ ಸರ್ 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 ನಿಮ್ ಕೈ ಮುಗಿತೀನಿ ಸರ್, ನಂಗೊಂದು ಬಿಲ್ಡಪ್ ಸಾಂಗ್ ಹಾಕಿ ಸರ್ ಅಂತ ಎಲ್ಲರೂ ಕೈ ಕಾಯಿಲ್ಗೂ ಹಿಡಿಯೋದಲ್ಲ. ನಾವು ಬರ್ತಿದ್ರೆ ಅವರೇ ಎಂಟ್ರಿ ಸಾಂಗ್ ಹಾಕ್ಬೇಕು, ಹಂಗಿರ್ಬೇಕು. ಇಲ್ಲ ಅಂದ್ರೆ ಹಿಂಗೆ ಆಗೋದು. ಛತ್ರಿ ಹಿಡಿ ಬಾ. ರವಿ ಸರ್ ಎಮ್ಮೆಗೆ ಕೂನಿಂಗ್ ಗ್ಲಾಸ್ ಹಾಕ್ಬಿಟ್ರೆ ಅದು ಜಿಂಕೆ ಹಾಕ್ಬಿಡುತ್ತಾ? ಕಾಗೆಗೆ ಪೇಂಟ್ ಹೊಡೆದ್ಬಿಟ್ರೆ ನವಿಲ್ ಹಾಕ್ಬಿಡುತ್ತಾ? ಹಂಗೇನೆ ಕತ್ತೆಗೆ ಗೆಜ್ಜೆ ಕಟ್ಬಿಟ್ರೆ ತೈ ತಕಾಂತ ಕುಣಿದ್ ಬಿಡುತ್ತಾ? ಒಳ್ಳೆ ರೋಡ್ ರೋಲರ್ ಇದ್ದಂಗ ಅವಳೆ ಇವಳಿಗೆ ಇಷ್ಟೊಂದು ಬಿಲ್ಡಪ್. ಯಾರು ನೀನೇ ಹೇಳ್ತಿದ್ಯಾ? ಒಳ್ಳೆ ಕಾರ್ಡಿಗೆ ಶೇವಿಂಗ್ ಮಾಡಿದ್ರೆ ಮನುಷ್ಯನ ರೂಪ ಬರತ್ತಾರ ಅವನ ಇವನು ನನಗೆ ಹೇಳ್ತಿದ್ದಾನೆ. ಐ ಮುಚ್ಕೊಂಡ್ ಬಂದ್ ಛತ್ರಿ ಹಿಡಿಯೋ. ಹಲೋ, ಯಾರು? ರವಿ ಸರ್. ರವಿ ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಏನೋ ನಿಮ್ ಸಿನಿಮಾದಲ್ಲಿ ನಾನ್ ಆಕ್ಟ್ ಮಾಡ್ಬೇಕಾ? ಅಯ್ಯೋ ನೀವು ಕೇಳ್ಬೇಕಾ ಸರ್ ನನ್ನನ್ನ? ಖಂಡಿತ ಆಕ್ಟ್ ಮಾಡ್ತೀನಿ. ಎಷ್ಟು ದಿನ ಅಂದ್ರಿ? 15 ದಿನನಾ? 15 ದಿನ ಯಾಕೆ ಸರ್, 20 ದಿನ ಬರ್ತೀನಿ ಬಿಡಿ. ಖಂಡಿತ ಬರ್ತೀನಿ ಸರ್. ಇಡ್ಲಾ? ಬಾಯ್ ಸರ್. ಅಲ್ಲ ರವಿ ಸರ್, ಅಮೇರಿಕದಿಂದ ಹೀರೋಯಿನ್ ಕರೆಸ್ತೀರಾ, ಬಾಂಬೆಯಿಂದ ಕರೆಸ್ತೀರಾ, ಹೋಗಿ ಹೋಗಿ ಈ ಸ್ಕ್ರಾಪ್ ಜೊತೆನ ಆಕ್ಟ್ ಮಾಡೋದು. ಬಾಯ್ ಮುಚ್ಕೊಂಡ್ ನಡಿ. ನನ್ಗೆ ಫಾರಿನ್ ಅಲ್ಲಿ ಶೂಟ್ ಇರೋದು. ಹೋಗಿ ಬಟ್ಟೆ ಪ್ಯಾಕ್ ಮಾಡು. ಎಲ್ಲಿರೋದು? ಫಾರಿನ್ ಅಲ್ಲಿ. ಪಾಸ್ಪೋರ್ಟ್ ಮಾಡಿಸ್ಕ. ನೀನ್ ಫಸ್ಟ್ ರೇಷನ್ ಕಾರ್ಡ್ ಮಾಡಿಸ್ಕೊ. ಆಧಾರ್ ಕಾರ್ಡ್ ನ ಪಾಸ್ಪೋರ್ಟ್ ಅನ್ಕೊಂಡ್ ತಿರುಗ್ತಿದ್ಯಾ? ನೀನ್ ನನ್ಗೆ ಹೇಳ್ತಿದ್ಯಾ? ಹೋದ್ವಾರ ಸರ್ ನೀವ್ ಹೇಳಿದ್ರಲ್ಲ ಪ್ರೇಮ್ ಸರ್, ನಿಮ್ ಫಿಲಮ್ ನಾನೇನೋ 2ನೇ ಹೀರೋಯಿನ್ ಆಗ್ಬೇಕು ಅಂತ. ನಿಮ್ ಡೇಟ್ಸ್ ನ ನನ್ನ ಅಸಿಸ್ಟೆಂಟ್ ಕೇಳಿ ಅಸಿಸ್ಟೆಂಟ್ ನೀನ್ ಅಸಿಸ್ಟೆಂಟ್ ನನ್ಗೀಗ ನೋಡಿಲಿ ಎಷ್ಟು ಬೆವರ್ತಿದ್ದೀನಿ. ಗಾಳಿ ಬೀಸೋಂತ ಎಷ್ಟೊತ್ತಾಯ್ತು ಹೇಳಿ? ಅವ್ನ್ ಕೊಡೋನು ಟಚ್ ಅಪ್ ಮಾಡಕ್ ಏನು ಕೊಟ್ಟಿಲ್ಲ. ನಿಂಬೆಣ್ಣಿದೆ ತಗ ವರ್ಸ್ಕ. ಎಕ್ಸ್ಟ್ರಾ ಡೈಲಾಗು. ಹಾಯ್ ರಚಿತಾ ಮೇಡಮ್. ಹಾಯ್ ರವಿ ಸರ್. ಹಾಯ್ ಲಕ್ಷ್ಮಿ ಸರ್. ಲಕ್ಷ್ಮಿ ಸರ್ ಅಲ್ಲ, ಲಕ್ಷ್ಮಿ ಮೇಡಮ್. ಅದ್ ನನ್ಗೂ ಗೊತ್ತು. ನೀನು ಅಸಿಸ್ಟೆಂಟ್ ಆಗಿ ಅಲರ್ಟ್ ಆಗಿದ್ಯೋ ಇಲ್ವೋ ಅಂತ ಚೆಕ್ ಮಾಡಿದ್ದು. ಹಾಯ್ ಲಕ್ಷ್ಮಿ ಮೇಡಮ್. ಅಲರ್ಟ್. ಹಾಯ್ ನಂದಣ್ಣ. ನಾನು ಸಂಪಿಗೆ, ಇವನ್ ನನ್ ಗಂಡ ಕೆಂಡ ಸಂಪಿಗೆ ಬರ್ಲಾ? ಬಾ ಮ್ಯಾಮ್.
ಮಾತಾಡ್ಬೇಡ. ಬರೋ ಅಷ್ಟೊತ್ತಿಗೆ ಕಸ ನಾನು ಕುಡ್ಸಿರ್ಬೇಕು. ನಾನು ನಿನ್ ಗಂಡ ರೆಸ್ಟ್ ಮಾಡ್ತೀನಿ. ಬೇಡ ಮಾತಾಡ್ಬೇಡ. ಒತ್ತೀನಿ. ಅಲ್ಲ ಕಸ ಗುಡ್ಸ. ಕೊಡ್ತೀನಿ ಏನು ಪರ್ಕೆ ಕೊಟ್ಬಿಟ್ಟವ್ರೆ ಕೊಟ್ಟಿನ ಛತ್ರಿ ಅದರ ಕೊಡ್ತೀನಿ ಇರೋ. ಅಲ್ಲ ಪ್ರೇಮ್ ಸರ್ ಮಾಡಿದ್ ಒಂದೇ ಒಂಚು ಡೈರೆಕ್ಟ್ ಆಗಿ ಬೀದಿಗೆ ಎಸ್ಬಿಟ್ರಲ್ಲ ಸರ್. ನನ್ ಮಾನ ಮರ್ಯಾದೆ ಎಲ್ಲ ಊರ್ ಮಕ್ಳಲ್ಲಿ ಹರಾಜ್ ಆಯ್ತೈತೆ. ಬೀದಿಲ್ ಹೋಗ್ಲಿ ಆದಿಲ್ ಹೋಗ್ಲಿ ಲೋ ಕೆಂಡ ಸಂಪಿಗೆ ಬಾರೋ ಇಲ್ಲಿ, ಲೋ ಕೆಂಡ ಸಂಪಿಗೆ ಬಾರೋ ಇಲ್ಲಿ ಅಂತಾರೆ. ಒಬ್ನಾದ್ರು ಸಂಪಿಗೆ ಅಂತ ಕರಿತಾವನ ಇಲ್ಲ. ಲೋ ತುಕಾಲಿ ಸಾಕ್ ನಿಲ್ಸಲು ನನ್ನ ಎಂಟ್ರಿ ಐತೆ. ಓ ಸದ್ಯ ಐತಲ್ವ ಎಂಟ್ರಿ. ಬಾರೋ ಬಾರೋ ಬಿರ್ನೆ. ಗಂಡು ಎಂದರೆ ಗಂಡು, ಭೂಪತಿ ಗಂಡು, ಅಂಕಾಪುರದ ಬೆಂಕಿ ಚೆಂಡು, ಬಹದ್ದೂರು ಗಂಡು, ಬಹದ್ದೂರು ಗಂಡು. ಚೆನ್ನಾಗಿದ್ದೀರಾ ಕಂಬ? ಚೆನ್ನಾಗಿದ್ದೀನಿ ಕಣ. ನಾನ್ ಚೆನ್ನಾಗಿದ್ದೀನಿ. ಏನು ನೀನ್ ಅವಸ್ಥೆ ಲೋ, ನಿನ್ ಕಾಂಬಿನೇಷನ್ ನಿನ್ ಡಾಮಿನೇಷನ್ ಯಪ್ಪ ನನಗಂತೂ ನೋಡಿ ಸಾಕಾಗೋಯ್ತು. ಎಂತ ದರಿದ್ರ ಬಾಳ್ ಮಾಡ್ತಾ ಇದೀಯ ನೀನು. ಲವ್ ಆ ಅಮ್ಮನ್ ಚೆತ್ತಿ ಹಿಡಿಯ ಕರೆಕ್ಟ್ ಆಗಿದೆಯಾ ನನ್ನ ಮಗನೇ. ಹೊರಗಡೆ ನೋಡ್ರಿ ಆ ಬುಲ್ಡಪ್ಪು ನಾವು ತುಪ್ಪಾಲಿ ಸ್ಟಾರು ಹಂಗೆ ಹಿಂಗೆ ಅಂತೇಳಿ ಬಿಡಪ್ ಕೊತ್ಕೊಂತೀಯ. ಇಲ್ಲಿ ಈ ತರ ಮಾಡ್ತಾ ಇದೆಯಾ. ಲೈ ಹೆಂಡ್ತಿ ಅಂದ್ರೆ ಹೆಂಗಿರ್ಬೇಕು ಗೊತ್ತೇನೋ? ಹೆಂಗಿರ್ಬೇಕು ನೋಡಿ ಇವಾಗ ತೋರಿಸ್ತೀನಿ. ಏ ಲೀಲಾ ಬಾರಲ್ಲಿ. ಏನೇದು? ಏನು ಇಲ್ಲ. ನೋಡ ನೋಡ ಏನೋ ನೀನ್ ಹೆಂಡತಿ ಪರ್ಫಾರ್ಮೆನ್ಸು ಬಿಭತ್ಸನೆ ಹೊರಿ ಕುಗ್ದಂಗೈತಲ್ಲ. ಇನ್ನು ಏನ್ ನೋಡ್ತೇ ಇನ್ನು ನೋಡ್ತಾಳೆ. ಕಣ್ಮುಚ್ಚೋ ಒಂದ್ ನಿಮಿಷ. ಏನಕ್ರಿ? ಏ ಮುಚ್ಚು ಅಂದ್ರೆ ಮುಚ್ಚಬೇಕು. ಕಣ್ಮುಚ್ಚೋ. ಆಯ್ತು ರೀ. ಓಯ್ ಎಲ್ಲೋ ಗಾಡಿ ಕೀ ಐತೆ ಎಲ್ಲೋ ಕಾಣ್ತಾ ಇಲ್ಲ. ಜೋಬಲ್ಲಿ ಇಟ್ಕೊಂಡ್ ಬಂದಿದ್ರಲ್ಲ ನೀವು. ಅವೆಲ್ಲ ಹೇಳಂಗಿಲ್ಲ ನೀನು. ಹೋಗಿ ಹುಡ್ಕೊಂಬೋಗು. ಗಾಡಿ ಕೀ ಕಾಣ್ತಾ ಇಲ್ಲ. ಹೋಗು ಹೋಗು. ಏನು ಆಕ್ಟಿಂಗು. ಇಷ್ಟೊತ್ತು ಗಂಟ ತಿಂತ ಇದ್ರು ಅವಮ್ಮ ತಿಂದಿದ್ದೆಲ್ಲ ಒಟ್ಟಿಗೆ ಬಾಚ್ಕೋಯ್ತೈತಲ್ಲೋ. ಅದೆಲ್ಲ ಹಾಳಾಗೋಗ್ಲು. ಹೆಂಡತಿ ಒಂದು ಕೂಗ್ ಹಾಕಿದ್ರೆ ಸಾಕಣ ಮಗನೇ. ಸತ್ನೋ ಬದುಕ್ನ ಅಂತ ಓಡ್ ಬರ್ಬೇಕಳಲಿ. ಅದು ಗಂಡಸ್ತಾನ. ನೀನು ಹೆಂಡತಿ ತರ ಇರೋಳು ಮದ್ವೆ ಆಗಿದ್ಯಾ. ನಾನು ಹೆಂಡತಿ ತರ ಇರೋ ರಾಕ್ಷಸಿನ ಮದ್ವೆ ಆಗಿದ್ದೀನಿ ಕಣೋ. ನಾನ್ ಯಾವ ಕೀ ಹಾಕಿದ್ದು ನೀನ್ ಯಾವ ಕೀ ತಂದಿದ್ಯಾ? ತಗೊಳ್ಳಲೆ ಬೇರೆ ಕೀ ತಂಬೋಗು. ಆಯ್ತು ರೀ. ಆದ್ರೂ ಅಮ್ಮನಿಗೆ ಎಂಟ್ರಿ ಯಾವಾಗ ಬರ್ಬೇಕಂತ ಹೇಳ್ತಿಲ್ವೇನಾ? ಅದು ಹೇಳ್ತೀನಿ ಬಿಡ. ಸರಿ ಆಯ್ತು. ಅದು ಕಂಬನ್ಗೆ ನಾನು ಹೆಂಡತಿ ತರ ಇಟ್ಕೊಳ್ಳೋ ಅಂತ ಹೇಳ್ತಾ ಇದ್ದೆ ಕಣೆ. ಏನಾದ್ರೂ ಹೆಚ್ಚಿಗೆ ಆಯ್ತು ಮಾತು ಗೊತ್ತಲ್ಲ ಏನು ಅಂತ. ಗೊತ್ತು ಗೊತ್ತು ಕಣೆ. ಏನೋ ನಿನ್ಬೆಣ್ಣೆಲ್ಲ ಗೊತ್ತಾ ಒಳಗ್ಲಿಂದ. ಜಸ್ಟ್ ಲೆಮನ್ಸ್ ಅಂತ ಇಟ್ಕೊಂಡೆ ಕಣೋ. ಆದ್ರೆ ಸ್ಟೇಜ್ ತುಂಬಾ ಬರೀ ನಿಂಬೆಣ್ಣೆ ಓಡಾಡ್ತಾವೆ. ನೋಡು ಮಗನೇ, ಗಂಡಸು ಗಂಡಸ್ತರ ಇರ್ಬೇಕು ಗೊತ್ತಾಯ್ತಾ? ತಾಕತ್ತಿರ್ಬೇಕು. ಬಾಯಿ ಬಂದಿದ್ ಹೇಳ್ಬೇಡ. ಹೊರಗಡೆ ಹುಲಿ ತರ ಇದ್ರು ಮನೇಲಿ ಇಲಿ ತರ ಇದ್ರೆ ಎಲ್ಲ ವರ್ಕೌಟ್ ಆಗುತ್ತೆ ಅಂತ ನಮ್ಮ ಆನಂದಣ್ಣ ಹೇಳವ್ರೆ. ಕೇಳಬೇಕಾದ್ರೆ ಆನಂದಣ್ಣ ಏನ ಕೇಳ್ತೀಯಾ? ನೀನ್ ಹಂಗೆಲ್ಲ ಇದ್ರೆ ವರ್ಕೌಟ್ ಆಗುತ್ತೆ. ನಾವೊಂದ್ ಲುಕ್ ಕೊಟ್ರೆ ಸಾಕು ವರ್ಕೌಟ್ ಆಗುತ್ತೆ. ಹೌದಾ? ಅಯ್ಯೋ ಗೊತ್ತಾಯ್ತಿದೆ ಪಾಪ. ನೀನ್ ಹೆಂಡತಿ ಗೊತ್ತಾಯ್ತಲ್ವಲ್ಲ ಹೇಳೋ ನಿಂತ. ಅಯ್ಯೋ ನೀನು ನಿಂದ್ ಬಾಳ ದರಿದ್ರ. ನೀನ್ ಸವಸ ಸಾಕಪ್ಪ. ನಾನು ಬರ್ತೀನಿ. ಕಂಬ ಕಂಬ ಕಂಬ. ಒಂದೇ ಒಂದ್ ಮಿಮಿಕ್ರಿ ಮಾಡ್ತೀನಿ. ಮಿಮಿಕ್ರಿನಾ? ಅಯ್ಯೋ ಬೇಡ ಕಣೋ, ಬೇಡ ಕಣೋ. ಜೋಡಿ ನಂಬರ್ 1 ಅಲ್ಲಿ ಮಾಡಿರೋ ಮಿಮಿಕ್ರಿ ನಾವು ತಡ್ಕೊಳಕ್ ಆಗ್ತಾ ಇಲ್ಲ. ಬೇಡಪ್ಪ. ಜೋಡಿ ನಂಬರ್ 1 ಅಲ್ಲಿ ನನ್ನ ಹೆಂಡತಿ ಪರ್ಫಾರ್ಮೆನ್ಸ್ ಮುಂದೆ ನನ್ನ ಮಿಮಿಕ್ರಿ ಎಲ್ಲ ದೋಚ್ಕೊಂಡ್ ಕಣೋ. ಯಾರೋ ರಿಜಿಸ್ಟರ್ ಮಾಡ್ತಾ ಇಲ್ಲ ಕಣೋ. ಮಿಮಿಕ್ರಿ ಮಾಡ್ತೀನಿ ಕಣೋ ಪ್ಲೀಸ್. ಏಯ್ ಮಿಮಿಕ್ರಿ ಮಾಡೋದು ಒಂದು ಕಲೆ ಕಣೋ. ಮಿಮಿಕ್ರಿ ಮಾಡೋದು ಹೆಂಗೆ ಅಂತ ಹೇಳಿ ತೋರಿಸ್ತೀನಿ. ಏಯ್ ಮಿಮಿಕ್ರಿ ಮಾಡಿದ್ರೆ ಅಭಿನಯನು ಜೊತೆಗಿರ್ಬೇಕು ಕಣೋ. ಒಂದ್ ಮಿಮಿಕ್ರಿ ಮಾಡಿ ತೋರಿಸಿ ನೋಡು. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದು ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ, ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಹಗಲಿರುಳು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವ ತಂದಿತ್ತ ಆಯದು ನಂದನ. ಅವನಿಲ್ಲದೆ ಬಂದ ನೀನು ಋಣಕ್ಕೆ ಸಮಾನ. ನೋಡ ಇದು ಕಣ. ಅಲ್ಲ ಕಣ, ನೀನ್ ಹಾಡಾಡ್ಬೇಕು ಅಂದಿದ್ರೆ ಸ್ಕಿಟ್ ಆದ್ಮೇಲೆ ಹಾಕಿಸ್ಕೋಬೋದಾಗಿತ್ತಲ್ಲಪ್ಪ. ಸಾಂಗ್ ಹಾಕಿಸ್ಕೊಂಡು ಅಲ್ಲ
ಬೆಳಗ್ಗೆ ಸಾಂಗ್ ಗಂಟೆ ತಿಂದ್ರೆ ಏನ್ ಮಾಡೋದು? ಹೇಳಿದ ಕೆಲಸ ಎಲ್ಲ ಮಾಡಿದ್ದೀನಿ, ರುಚಿಯಾಗಿರೋ ಬಿರಿಯಾನಿನೂ ಮಾಡಿದ್ದೀನಿ. ಬನ್ನಿ ಊಟ ಮಾಡೋಣ. ನನ್ ಗಂಡ ನೋಡ ಅಮ್ಮ ಲೀಲಾವತಿ, ನಿನ್ನ ಎಂಟ್ರಿ ನೋಡಿ ನಾನು ಸುಸ್ತಾಗೋದೆ. ನೋಡು ನೋಡಮ್ಮ, ಇಲ್ಲಿರೋರು ಯಾರಿಗೂ ನನ್ನ ಮಿಮಿಕ್ರಿ ಅಂದ್ರೆ ಇಷ್ಟ ಇಲ್ಲ. ನೀನಾದ್ರೂ ಕೇಳ್ಬಿಡು ತಾಯಿ. ಸಂತೋಣ, ಜೋಡಿ ನಂಬರ್ 1 ಅಲ್ಲೇ ನಿಮ್ ಮಿಮಿಕ್ರಿ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ. ಇಲ್ಲೂ ನೋಡ್ಬೇಕಾ? ಅಯ್ಯೋ ಆಯ್ತು ಮಾಡಿ. ಎಲ್ರು ಕೌಂಟ್ರ್ ಹೊಡೆದು ನನ್ನ ಸಾಯಿಸ್ತವ್ರೆ ಅನ್ಕೊಂಡೆ, ನೀನು ಹೊಡ್ಬಿಟ್ಟ ತಾಯಿ. ಆಯ್ತು, ನಿನ್ನ ಅದ್ಭುತ ಎಂಟ್ರಿಗೆ ಮೆಚ್ಚಿ ಈಗ ನಾನು ಇನ್ನೊಂದು ಮಿಮಿಕ್ರಿ ಮಾಡ್ತೀನಿ, ಕೇಳ. ಮುಸ್ಕ್ಯಾಕ್ ಹಾಕತ್ತಾ ಇದೆಯೋ? ಅಯ್ಯೋ ನನ್ನ ಮಗನೇ, ನೀನ್ ಆಗ್ಲೇ ಒಂದೊಂದು ಕಲ್ತ್ಕೋಯ್ತಾ ಇದ್ಯಾ, ಈಗ ಈ ಮಿಮಿಕ್ರಿನು ಕಲ್ತ್ಕೊಬಿಟ್ರೆ ನನ್ನ ಮಗ. ನಾನು ಎಕ್ರ ಹೆಣ್ಮೇಲಿಂದ ಹೆಂಡ್ತಿರ್ನ ಶೋಗೆ ಕರೆಸ್ಬಾರ್ದು. ಯಾಕೆ ಗೊತ್ತಾ? ಗಂಡನ್ನ ಡಾಮಿನೇಟ್ ಮಾಡ್ತಾವ್ರೆ, ಅದ್ರಲ್ಲೂ ನನ್ನ ಹೆಂಡ್ತಿನ ಮಾತ್ರ ಸ್ಟೇಜಿಗೆ ಕರೆಸ್ಲೇಬೇಡಿ. ನಾನು ಎಕ್ರ ಸಾಯಿಸ್ಬಿಡ್ತೀನಿ ಎರಡೂ. ಇನ್ಮೇಲಿಂದ ನನ್ನ ಹೆಂಡ್ತಿನ ಸ್ಟೇಜಿಗೆ ಬರ್ಬಾರ್ದು. ನನ್ನ ಮಗ ನಾನು ಎಕ್ರ. ಅಯ್ಯಯ್ಯೋ, ಬಿರುಗಾಳಿ ಬಂದ್ಬಿಡ್ತಲ್ಲಪ್ಪ. ಈ ಆಯಮ್ಮನ್ ಬುದ್ಧಿ ನನ್ನ ಹೆಂಡತಿಗೆ ಇನ್ನೆಲ್ಲಿ ಬಂದ್ಬಿಡ್ತು ಏನ್ ಕತೆನೋ ಅಪ್ಪ. ಮೊದ್ಲಿಗೆ ತೊಲಬೇಕು. ಟಿಪ್ಸ್ ಕೊಡ್ತೀನಿ ಬಾಯ್ಲಿ. ಅಯ್ಯೋ ಬೇಡ ಕಣಮ್ಮ, ಅಯ್ಯೋ ಬೇಡ ಕಣಮ್ಮ. ಅಮ್ಮ ಬಂಗಾರ ಆ ಅಮ್ಮನ್ ಸುಮ್ಮನು ಕರಿಬೇಡ ಕಣೆ, ಮತ್ತೆ ಇನ್ನೊಂದ್ಸರಿ ಎಂಟ್ರಿ ತಗೊಂಡ್ಬಿಡುತ್ತೆ. ನೀನೇನ್ ಮಾಡ್ತಿದ್ದೆ? ಏನೋ ಮಾಡ್ತಿದ್ದೆ? ಅದು ಮಿಮಿಕ್ರಿ ಎಲ್ಲ ಮರ್ತೋಯ್ತೈತಲ್ಲ, ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಕಣೆ. ಏನ್ ಮರ್ತೋಯ್ತಿತ್ತು? ಮಿಮಿಕ್ರಿ ಮರ್ತೋಯ್ತೈತಲ್ಲ, ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. 2-3 ವಾಯ್ಸ್ ಕಲ್ತ್ಕೊಬಿಟ್ಟು ಮಿಮಿಕ್ರಿ ಮಾಡ್ತೀನಿ ಅಂತ ಇಲ್ಲಿರೋರು ಒಬ್ರಾರ ಗುರ್ತಿಸ್ತಾರ ಯಾರ್ದು ಅಂತ. ನಿನಗೆ ನಾಚಿಕೆ ಆಗಲ್ಲ? ತಿರ್ಗಾ ಮುರ್ಗ ಮತ್ತೆ ಮಿಮಿಕ್ರಿ ಮಾಡ್ತೀನಿ ಅನ್ನಕ್ಕೆ. ಇನ್ನೊಂದ್ಸಲ ಏನಾದ್ರೂ ಮಿಮಿಕ್ರಿ ಮಾಡ್ತೀನಿ ಅಂದ್ಯೋ, ನಾಲ್ಗೆ ಮೇಲೆ ಬರ್ಗುಡನೆ ಹಾಕ್ಬಿಡ್ತೀನಿ. ಎಂತದು? ಬರ್ಗುಡನೆ ಹಾಕ್ತೀನಿ. ಅದು ಬರ್ಗುಡ ಅಲ್ಲ, ಬರ್ಗುಳ. ನನಗೆ ಕರೆಕ್ಷನ್ ಮಾಡ್ತೀಯಾ? ನೀನು ಮಾತಾಡಿದ್ರೆ ನನಗೆ ಕನ್ಫ್ಯೂಸ್ ಆಗುತ್ತೆ. ಸ್ಕಿಟ್ ಮುಗೀತು ತಾನೆ, ನಾನು ಒಳಗಡೆ ಹೋಗ್ಬೇಕು. ಬಾಯಿ ಮುಚ್ಕೊಂಡಿರು, ಎಷ್ಟು ಮಾತಾಡ್ತಿ? ತಿರಿತ ಬೇಡ, ಹೋಗು ಅಣ್ಣ. ನನ್ ಕೈಲಿ ಆಗಲ್ಲ ಅಣ್ಣ. ಈ ಕಾಮಿಡಿ ಸ್ಕಿಟ್ಟು ಇವೆಲ್ಲ ಆಗಲ್ಲ. ಜಿ ಪಿಕ್ಚರ್ ಅಲ್ಲಿ ಒಳ್ಳೆ ಪಿಕ್ಚರ್ ಹಾಕೋರಂತೆ ನಮ್ ರವಿ ಸರ್ದು. ಜಿ ಪಿಕ್ಚರ್ ನೋಡೋದೇ ಒಂದ್ ಚಂದ. ಅಯ್ಯಯ್ಯೋ, ಜಿ ಪಿಕ್ಚರ್ ಅಲ್ಲಿ ವಾರ್ತೆನಾ? ಶರಣಣ್ಣ ಎಡ್ಡಾದ್ಮೇಲೆ ವಾರ್ತೆನೂ ಹಾಕ್ಬೋದು, ಹೇಳಕ್ಕಾಗಲ್ಲ. ಹಿರಿಯ ವಾರ್ತೆಗಳಿಗೆ ಸ್ವಾಗತ ಸುಸ್ವಾಗತ. ಮುಖ್ಯ ಅಂಶಗಳು: ಬಿಡದಿಯಲ್ಲಿ ಅನ್ನ ಚೆನ್ನಾಗಿ ಬೆಂದಿಲ್ಲ ಅಂತ ಗಂಡ ಬೈದಿದ್ದಕ್ಕೆ ಮಂಚದ ಕೆಳಗೆ ಬಾಂಬ್ ಇಟ್ಟು ಗಂಡನ್ನೇ ಉಡಾಯಿಸಿದ ಹೆಂಡತಿ. ಅಣ್ಣ, ಅನ್ನ ಬೆಂದಿಲ್ಲ ಅಂದಿಕ್ಕೆ ಬಾಂಬ್ ಹಾಕಿ ಉಡಾಯಿಸ್ಬಿಟ್ಲ. ತಲೆಗೆ ಮೆಹಂದಿ ಹಚ್ಕೊಂಬೇಡ ಅಂತ ಹೇಳಿದ ಗಂಡನ ತಲೆಯನ್ನೇ ಕತ್ತರಿಸಿದ ಹೆಂಡತಿ. ಮೆಹಂದಿ ಹಾಕಿಲ್ಲ ಅಂದಿಕ್ಕೆ ತಲೆನೇ ತೆಗೆದ್ಬಿಟ್ಲ. ಆಮೇಲೆ ಮಲಗುವಾಗ ಗಂಡ ಕಾಲಾಕಿದ್ದಕ್ಕೆ ಅವನ 2 ಕಾಲನ್ನು ಕತ್ತರಿಸಿದ ಹೆಂಡತಿ. ಅಣ್ಣ, ಗಂಡ ಕಾಲ್ ಹಾಕಿದ್ರೆ ಸಾಕು ಅನ್ನೋ ಕಾಲಲ್ಲಿ ಕಾಲೇ ಕಟ್ ಮಾಡ್ಬಿಟ್ರ. ಆಮೇಲೆ ಒಳಿಕೆ ಬರ್ತೀನಿ ಕಡಿಯವ. ಯಾಕೋ ಆವೇಶದಲ್ಲಿ ತಡೆ 1 ನಿಮಿಷ. ಈಗ ಶುರು ಹಚ್ಕೋ. ಆವೇಶದಲ್ಲಿ ಹೆಂಡತಿ, ಅಜ್ಞಾತವಾಸದಲ್ಲಿ ಗಂಡ. ಆವೇಶದಲ್ಲಿ ಅಜ್ಞಾತವಾಸನ ಇದ್ರು ಇರ್ಬೋದು ಕಣಪ್ಪ. ಆಗ್ಲಿಂದ ಮಾತಾಡ್ ಸುಸ್ತಾಗಿದ್ಯಾ? ಜ್ಯೂಸ್ ಏನಾರು ಆರ್ಡರ್ ಮಾಡ್ಲಾ? ಏನೇ ಬೇಡ, ಮೊದಲು ನಿನ್ನ ಹೆಂಡತಿ ಕೊಡ್ಸು. ಯಾರೋ ಹಿಂದ್ಗಡೆಯಿಂದ ಹೇಳ್ಕೊಟ್ಬಿಟ್ಟವ್ರ ಇದಕ್ಕೆ. ಕಿರ್ಚಾಡ್ತಿದ್ಯಾ? ಏನಿಲ್ಲ ಕಣೆ, ಯಾಕೆ ಬಂದೆ? ಕಾಫಿ ಕೊಡೋಣ ಅಂತ ಬಂದೆ, ತಗೋ ಕಾಫಿನ. ಖಾಲಿ ಲೋಟ ತಂದಿದ್ಯಾ ಅಂತ ಚೆನ್ನಾಗಿ ತೋರ್ಸ್ಬಿಟ್ಟಲೆ, ಉಂಟಿಸ್ಕೊಂಡ್ ಬಂದು. ಬ್ರೇಕಿಂಗ್ ನ್ಯೂಸ್. ಹೆಂಡತಿ ಮುಂದೆ ಹುಲಿ ಎಂದು ಜಂಬ ಕಚ್ಚಿಕೊಂಡ ಗಂಡ, ಅದಕ್ಕಾಗಿ ಕಾಫಿಯಲ್ಲಿ ವಿಷ ಬೆರೆಸಿ ಯಮಲೋಕಕ್ಕೆ ಪಾರ್ಸಲ್ ಕಳಿಸಿದ ವೀರನ
ನಾರಿ. ಎದಕ್ಕೆ? ಅದು ನನ್ಗೆ ಶುಗರ್ ಜಾಸ್ತಿ ಇದೆ. ಶುಗರ್ ಇಲ್ಲ, ನಂಗೆ ಶುಗರ್ ಕಾಯಿಲೆ. ಅಯ್ಯೋ, ನಂಗೆ ಕಾಫಿ ಇಷ್ಟ ಇಲ್ಲ, ಬೇರೆ ತರ. ನಿನ್ಗೆ ಒಂದ್ಸಲ ಕಾಫಿ ಕೊಟ್ಟಿರೋದೇ ಹೆಚ್ಚು, ಇನ್ನೂ ಒಂದ್ಸಲ ಬೇರೆ ಕಾಫಿ ಕೊಡ್ಬೇಕಾ? ಮುಚ್ಕೊಂಡು ಕುಡಿತೇಳ ಸಾಯೋಣ. ಜೋಡಿ ನಂಬರ್ 1 ಕಡೆ ಸಾಯಿಸ್ಬೇಡ ಕಡೆ. ಅಯ್ಯೋ, ಇದ್ ಮುಗಿದ್ಮೇಲೆ ಎಲ್ಲರೂ ಹೋಗೆ ಅಮ್ಮ. ಅಯ್ಯೋ, ಎಷ್ಟೊತ್ತು ಗಂಟೆ ಸಿಕ್ತಿ ಹೋಗಿ ಒಳಿಕೆ ಮ್ಯೂಸಿಕ್ ಹಾಕ್ಬೇಕು ಅವರು. ಅಯ್ಯಪ್ಪ, ಅಯ್ಯೋ, ನಾನು ಕಂಡಿದ್ ಕನ್ಸ. ಅಪ್ಪ, ಅರ್ಜೆಂಟು ರಾಘವ್ ಸರ್ಗೆ ಫೋನ್ ಮಾಡ್ಬೇಕು. ಅಯ್ಯಯ್ಯೋ, ಫೋನ್ ಎತ್ತಕೊಂಡಿಲ್ಲ, ರಿಮೋಟಲ್ಲೇ ಮಾಡ್ಬಿಡ್ತೀನಿ. ಹಲೋ ರಾಘವ್ ಸರ್, ಅರ್ಜೆಂಟು 4 ಜನ ಬೌನ್ಸರ್ಸ್ ಕಳ್ಸಿ ಸರ್. ಬೌನ್ಸರ್ಸ್ ಅಂದ್ಬಿಟ್ಟು 4 ಲೈಟ್ ಕಳಿಸ್ಬಿಟ್ಟಿರಾ? ಸರಿ ಸರ್, ಆಯ್ತು. ಅಯ್ಯೋ, ನೀನ್ ಯಾಕಣ ಬರಕ್ ಹೋದೆ? ನಿನಗೆ ನಾನೇ ಸೂಟ್ ಅಂತ ಬಂದೆ ಅಣ್ಣ. ಯಾರು ಇವರು? ಇವರು ಬಾಡಿ ಗಾರ್ಡ್ಸು. ಬಾಡಿ ಗಾರ್ಡ್ಸ? ನಿಮ್ಗೆ ಯಾಕೆ? ಅಮ್ಮ, ಟಿವಿ ನೋಡಿಲ್ವಾ? ಗಂಡಂಗೆ ಬಾಂಬಿಟ್ಟು ಉಡಾಯಿಸ್ತಾರದ, ಅದಕ್ಕೆ ಬಾಡಿ ಗಾರ್ಡ್ಸ್ ಕರ್ಸ್ಕೊಂಡಿದೀನಿ. ನಾನ್ ಯಾಕ್ರಿ ಸಾಯಿಸ್ಲಿ ನಿಮ್ಮನ್ನ? ಮೇಡಮ್, ಹೆಂಗ್ ಸಾಯಿಸ್ತಾರೆ ಅಂತ ಡೆಮೋ ಕೊಡ್ಲಾ? ನೆಲದ ಮೇಲೆ ಎಣ್ಣೆ ಹಾಕಿ ಜಾರ್ಸಿ ಈ ರೀತಿ ಸಾಯಿಸ್ಬೋದು. ಅಡಚಣೆಗಾಗಿ ಕ್ಷಮಿಸಿ, ಬರ್ತಾವ್ರೆ. ಗೊತ್ತಾಯ್ತು. ಡೆಮೋ ಹೆಂಗೆ ಅಂತ ತೋರಿಸ್ತೀವಿ ನೋಡಿ ಮೇಡಮ್. ನೆಲದ ಮೇಲೆ ಎಣ್ಣೆ ಹಾಕಿ ಜಾರ್ಸಿ ಸಾಯಿಸ್ಬೋದು. ಅಷ್ಟೇ ಯಾಕೆ, ಕರೆಂಟ್ ಶಾಕ್ ಕೊಟ್ಟು ಸಾಯಿಸ್ಬೋದು. ಮಲಗಿರ್ಬೇಕಾದ್ರೆ ದಿಂಬಿಟ್ಟು ಸಾಯಿಸ್ಬೋದು. ಅಷ್ಟೇ ಯಾಕೆ, ನಿಮ್ಮತ್ತ ನಡ್ಕೊಂಡೋದ್ರು ಸತ್ತೋಗ್ಬಿಡ್ತಾನೆ. ಪಾಪಿಗಳ, ನನಗ್ ಸೆಕ್ಯೂರಿಟಿ ಕೊಡಕ್ ಬಂದಿದ್ದೀರಾ? ನನ್ನ ಹೆಂಡತಿಗೆ ಐಡಿಯಾ ಕೊಡಕ್ ಬಂದಿದ್ದೀರೋ? ರಾಜ ರವಿವರ್ಮ, ನಿಜವಾಗ್ಲೂ ನೀವು ನನ್ನ ಪ್ರಾಣ ರೀ. ನಾನ್ ನಿಮ್ಗೆ ಹಂಗೆಲ್ಲ ಮಾಡ್ತೀನ ರೀ. ಸಾರಿ ಚಿನ್ನ, ಸಾರಿ ಕಡೆ. ಬ್ರೇಕಿಂಗ್ ನ್ಯೂಸ್, ಬ್ರೇಕಿಂಗ್ ನ್ಯೂಸ್, ಬ್ರೇಕಿಂಗ್ ನ್ಯೂಸ್. ನೀನೇ ನನ್ನ ಪ್ರಾಣ ಅಂತ ಮಚ್ಚಿನಿಂದ ಕೊಚ್ಚಿ ಕೊಚ್ಚಿ ಪ್ರಾಣ ತೆಗೆದ ಹೆಂಡತಿ. ಅಯ್ಯೋ, ನಿನ್ ಮನ ಹಾಡ್ಬಿದ್ದೋಗ. ನಿನ್ಗೆ ಏನ್ ಬಂದಿರೋದು? ನಿನ್ಗೇನ್ ಗಂಡ ಮಕ್ಳಿಲ್ವಾ? ನನ್ ಸಂಸಾರಕ್ಕೆ ಯಾಕೆ ಹುಳಿ ಇಂತಿದ್ಯಾ? ಇದ್ದಿದ್ರೆ ನಾನೇ ಧೈರ್ಯವಾಗಿ ಹೇಳ್ಬೇಕಿತ್ತು ಮೇಡಮ್. ಬೇಡ, ಮತ್ತೆ ಮಾತಾಡ್ತೀಯ. ಹೋಗ ಫಸ್ಟ್ ಇಲ್ಲಿಂದ. ನಿಮ್ಗೆ ಯಾಕೆ ಹಿಂಗ ಆಡ್ತಿದ್ದೀರಾ? ನಿಮ್ಗೆ ಏನ್ ಬಂದಿದೆ? ಮಾತ್ ಕೇಳಲ್ವಾ? ನೋಡ್ರಿ, ಸಂಜೆ ಆಯ್ತು, ಒಳಗಡೆ ಮನೆ ಕಳಂ ಬಂದ್. ಅಯ್ಯೋ, ಒಳಗ್ ಮಾತ್ರ ಮಲ್ಗಲ್ಲ ಕಣೆ. ಬರ್ತೀರಾ ಬರಲ್ವಾ? ಬರಲ್ಲ. ಹೇಗಾದ್ರೂ ಮಾಡ್ಕೊಂಡ್ ಸಾಯ್, ನನ್ಗಾಗಲ್ಲ ನಿನ್ನ ಹತ್ರ. ಮುಖ ತೋರ್ಸ್ಬಿಡ್ತಾಳ, ಕಟ್ಟಾಗುತ್ತೆ ನೋಡ್ರ. 3 ಜನ ಒಟ್ಟಿಗೆ ಮಲ್ಕಳಂ ಬನ್ನಿ. ನೀನು ಹುಷಾರಾಗಿ ಮಲ್ಕೋ. ನಂಗೆ ಭಯ ಆಗ್ತದೆ. ಕಾಲ್ ಹಾಕ್ರೋ ಮೇಲೆ. ಕಾಲ್ ಸ್ವಲ್ಪ ಕೆಳಗೆ ಹಾಕ್ರೋ. ಅಯ್ಯೋ, ಈ ನನ್ನ ಮಗನಿಗೆ ಏನು ಬಂದೈತೋ? ಅಯ್ಯಯ್ಯೋ, ಈ ದರಿದ್ರ ನನ್ನ ಮಗ ಇನ್ನೂ ಏನೇನು ಮಾಡ್ತಾನೋ? ಈ ಹಾಳಾದ ಕಣ್ಣಾಗಿ ಇನ್ನೂ ಏನೇನು ನೋಡಬೇಕು? ಈ ಹೆಂಡತಿ ಜೊತೆ ಮಲ್ಕೊಳ್ಳೋದು ಬಿಟ್ಟು ಇವು ಯಾವ ಹಂದಿಗಳ ಜೊತೆ ಮಲಗವನಲ್ಲಿ ಅವರು. ಸಂತು 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 ಕಂಬದ ರಂಗ ಈ ತರ ಮಿಮಿಕ್ರಿ ಮಾಡ್ತಾ ಇದೀಯಾ? ನಾನೇ ಕಣೋ ದರಿದ್ರ ಮಗನೇ, ನಾನೇ ಕಣೋ.
ಸಾರಿ ಕಣೋ, ನಿನ್ನಂತ ಕಾಮಿಡಿಯನ್ನ ಹೊಡೆದ್ಬಿಟ್ನಲ್ಲ. ಲವ್ ಅದ್ ಯಾಕೋ ಏನು ಆಗೈತೆ ನಿನ್ ಜೀವನದಾಗ ಈ ತರ ಆಡ್ತಿದ್ಯಲ್ಲೋ ಲವ್. ಈ 2 ಹಂದಿಗಳ ಜೊತೆ ನೀನೊಂದು ಹಂದಿ ಸೇರ್ಕೊಂಡು ಒಳ್ಳೆ ಕೊಚ್ಚೆ ಒಳಗೆ ಉಳ್ಳಾಡ್ತಿದ್ರಲ್ಲ, 8 ಜೊತೆ ಮಲಕ್ಕಳು. ಏನೋ ನಿನ್ ಕರ್ಮ. ನಾನೇನೋ ನಿನ್ ಒಳ್ಳೇದಕ್ಕೆ ಬಂದ್ರೆ ನನಗೆ ಹಿಡ್ಕೊಂಡು ಹೊಡ್ಬಿಟ್ರಲ್ಲ ದರಿದ್ರ ನನ್ನ ಮಗನೇ ಹಾಳಾಗು. ಅಪ್ಪ ನನಗೇನೋ ನನ್ನ ಹೆಂಡತಿ ಮೇಲೆ ಸ್ವಲ್ಪ ಭಯ ಇದೆ. ಕಣ್ಣುಗಟ್ಲೆ ಐತಲ್ಲೋ, ಏನೋ ನಿನ್ ಜನ್ಮ. ನಿನ್ ಹೆಂಡತಿ ಕರ್ದ್ಬಿಟ್ಟಿ ಕಣೋ ಈಗ. ಲೇ ಬಾರಿ ಅನ್ಬಿಟ್ಟಿಯಾ, ಎಂಟ್ರಿ ಮುಗ್ದೋಗೈತೆ ಹಂಗನ್ನು. ಲೋ ನನ್ನ ಹೆಂಡತಿ ನಿನ್ನ ಹೆಂಡತಿ ತರ ಬರೋಲ್ಲ ಕಣೋಲೇ, ಮಾತ್ರ ಬರೋದು. ಅಲ್ಲ ಆನಂದಣ್ಣ, 3 ಎಂಟ್ರಿಲು ಒಂದೇ ತರ ಬೈದೋದ, ಉಗಿದನು ಹೋದ. ಮೋಸ್ಟ್ಲಿ ಮೆಂಟರ್ ಚಂದ್ರು ಅವರು ಉಗಿದ್ರೆ ಪಂಚಾಗುತ್ತೆ ಅಂತ ಹೇಳ್ಕೊಟ್ಟಿರ್ಬೇಕು. ಬಂದು ಉಗಿದು ಹೋಯ್ತು ಅವನೇ. ಅಲ್ಲ ನನ್ನ ಹಂದಿ ಅಂದ್ರೂ ಪರವಾಗಿತ್ತಿಲ್ಲ, ನಿಮ್ನ ದರಿದ್ರದವನು ಹಂದಿ ಅನ್ಬಿಟ್ರಲ್ಲ. ಏನಾದ್ರೂ ಪರವಾಗಿಲ್ಲ, ಮನ್ಸ್ಗೆ ಹಾಕಳಿ, ಬೇಜಾರು ಮಾಡ್ಕೋಬೇಡಿ. ನೀವು ನಮ್ಗೆ ವಿದ್ಯೆ ಕಲ್ಸಿದ ಗುರು, ಆದ್ರೂ ಬೇಜಾರು ಮಾಡ್ಕೋಬೇಡಿ, ಮನೆ ಕಳಿ. ಲೋ ನೀನ್ ಈ ಕಡೆ ಕಾಲಕ ಮಲ್ಕೋ. ಅಯ್ಯೋ ಕಾಳಿ ಬಂದು ಹೆಣ್ ರಾಕ್ಷಸಿ ಅವಳು, ಮಲಗ್ಬೇಡಿ, ಅವಳು ಬರ್ತಾಳೆ, ನಿಮ್ ತಲೆ ಮೇಲೆ ಕಲ್ಲಾಗ್ತಾಳೆ. ಯಾರು ಬರ್ತಾರೆ ಹೇಳಕ್ ಟೈಮ್ ಇಲ್ಲ. ವೀಸಾ ಇದ್ರೆ ವಿಮಾನದಲ್ಲಿ ಹೋಗಿ, ಇಲ್ಲ ಅಂದ್ರೆ ಈಜಾಡ್ಕೊಂಡು ದೇಶಾಂತರ ಹೋಗಿ, ಆದ್ರೆ ಹೆಂಡತಿ ಜೊತೆ ಮಾತ್ರ ಇರ್ಬೇಡಿ. ನಾನು ಹೋಗ್ತೀನಿ. ಕಾಳಿ ಬಂದು ಬನ್ನಿ ಸರ್. ಆಯ್ತು ಹೋಗನ್ ಬಿಡ್ರ. ರೀ ಎಲ್ಲಿಗೆ ಹೋಗ್ತಿದ್ದೀರಾ? ಹೆಂಗಸ್ತ್ರ ಹೇಳ್ದಿರೋ ದೇಶ ಐತಲ್ಲ ಬಾಂಗ್ಲಾದೇಶ, ಅಲ್ಲಿಗೆ ಹೋಯ್ತಾ ಇದ್ದೀನಿ. ಬಂದ್ರಿ ಇಲ್ಲ ರೀ, ಯಾಕೆ ನಿಮ್ಗೆ ಹೊಡಿತೀನ? ಇಲ್ಲ ರೀ ನಿನ್ಕಳ್ರಿ ಅಂತವ, ನಾನ್ ನಿಮ್ಗೆ ಎಷ್ಟು ಪ್ರೀತಿ ಮಾಡ್ತೀನಿ. ಮತ್ತೆ ಟಿವಿಲೆಲ್ಲ ತೋರಿಸ್ತಾ ಇರೋದು ನೋಡಿ ಭಯ. ಸೀರಿಯಲ್ ನ್ಯೂಸ್ ನಚ್ಕೊಂಡು ಜೀವನ ಮಾಡಕ್ಕಾಗುತ್ತಾ? ಇದು ನಿಜವಾದ ಜೀವನ ರೀ. ಇವರಿಂದಾನೇ ಅರ್ಧ ಆಯ್ತಿರೋದು. ನಡ್ರ ಫಸ್ಟ್ ಮನೆ ಬಿಟ್ಟು ಹೊರಗಡಿಕೆ. ಯಾರೋ ಹೇಳಿದ್ನ ಕೇಳ್ಕೊಂಡು ಮಾಳ್ವಿಕಾ ಮೇಡಮ್ ಪದೇ ವೇದಿಕೆ ಮೇಲೆ ಹೇಳ್ತಾರಲ್ಲ, ಆತ ಬಡವ ನಾನು ಬಡವಿ, ಒಲವೇ ನಮ್ಮ ಬದುಕು, ಅದ ನಂಬಿ ನಡೆಸು ಜೀವನದುದ್ದಕ್ಕೂ, ಅಲ್ಲಕ್ಕೂ ಇಲ್ಲಕ್ಕೂ ಎಲ್ಲದಕ್ಕೂ. ನಡಿ, ಎಲ್ಲದಕ್ಕೂ ಅಲ್ಲ, ನಿನ್ ತೊಡೆ ಮುರಿಯೋದ್ ಫಿಕ್ಸು. ಯಾಕೆ? ಮಾಳ್ವಿಕಾ ಮೇಡಮ್ ನಾನು ಅವ್ರು ಹೇಳಿದ್ರು ಅಂತ ಹೇಳಿದ್ನ? ಈಗ ತಾನೆ ಅಂದಲ್ಲ, ಯಾರೋ ಹೇಳಿದ್ರು ಅಂತ ಹೇಳ್ದೆ. ಸಂಬೋಧರಂಗಯ್ಯ ಸ್ಕಿಟ್ ಮುಗ್ದಿದೆ, ಒಂದನೇ ಗೀತೆ ಆಡಿ ಮುಗಿಸ್ಬಾರಪ್ಪ. ನಾನು ನೀನು ಹಾಲು ಜೇನು ಭೂಮಿ ಬಾನು, ಪ್ರೀತಿ ನಮ್ಮ ನೀತಿ, ನಾವು ಬಯಸಲ್ಲ ಬೇರೇನು. Oh my God, ವಾಲಿ ಜೋರಾದ ಚಪ್ಪಾಳೆ. ಶ್ವೇತಾ ಅವರೇ, ಇದು ಬರೀ ಡ್ರಾಮಾ ಆಗಿರ್ಲಿಲ್ಲ, ಕಾಮಿಡಿ ಆಫ್ ಎರರ್ಸ್ ಅಂತಾರಲ್ಲ ಆ ತರ ಆಯ್ತು. ಎಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನೋಡೋಣ ಜಡ್ಜಸ್ ಏನ್ ಹೇಳ್ತಾರೆ ಅನ್ಬಿಟ್ಟು ಅಂತ. ಮಾಳವಿಕಾ ಮೇಡಮ್ ಇಂದ ಸ್ಟಾರ್ಟ್ ಮಾಡೋಣ. ಎಸ್ ಮೇಡಮ್. ಮಕ್ಳಿಬ್ರು ತುಂಬಾ ಚೆನ್ನಾಗಿ ಮಾಡಿದ್ರು. ಒಬ್ರಿಗೊಬ್ರು ಕಾಲು ಹೇಳ್ಕೊಂಡು ಸಂತು ಮತ್ತೆ ಮಾನಸ, ರಂಗಯ್ಯ ಮತ್ತೆ ಲೀಲಾವತಿ ಪ್ರೀತಿಯಿಂದ ಮತ್ತೆ ಲೀಲಾವತಿ ತಗ್ಗಿ ಬಗ್ಗಿ ಇರೋ ಹಾಗೆ ಇಲ್ಲಿ ಅಭಿನಯ ಮಾಡ್ತಾರೆ. ಸೊ ಅದು ದಟ್ ಕಾಂಬಿನೇಷನ್ ವಾಸ್ ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಲಕ್ಷ್ಮಿ ಅಮ್ಮ. ಮಾನಸ ವೆರಿ ಬ್ಯೂಟಿಫುಲ್ ಲೇಡಿ, ತುಂಬಾ ಚಂದ ಇದ್ದೀರಾ. ಥ್ಯಾಂಕ್ ಯು ಅಮ್ಮ. ಆಕ್ಚುಲಿ ನಿಜವಾಗ್ಲೂ ಅದೃಷ್ಟ ಮಾಡಿದ್ದೀರಾ, ಒಳ್ಳೆ ಹೆಂಡತಿ. ಅಂಡ್ ಪಾಪ ಅವ್ರ ನಗು ಕಂಟ್ರೋಲ್ ಮಾಡ್ಕೊಂಡು ಮಾಡ್ತಿದ್ದಾರೆ, ಯಾಕೆಂದ್ರೆ ನಿಜವಾಗ್ಲೂ ನಿಮ್ಮನ್ನು ಪ್ರೀತಿಸ್ತಿದ್ದಾರೆ. ಅದರಿಂದ ಹೊಡೆದ್ರು ಪಾಪ ಏನಾಗುತ್ತೋ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ರಂಗಯ್ಯ ಅವರು, ನಿಮ್ಮ ಮಿಸ್ಸಸ್ಸು, ನೀವಿಬ್ರು ಚೆನ್ನಾಗಿ ಆಕ್ಟ್ ಮಾಡಿದ್ದೀರಾ. ಅವ್ರು ಹೇಳಿದ ಥರ ನಮ್ಮ ಮಕ್ಕಳಂತೂ ಸುಮ್ಮನೆ ನಾವೇ ಹೇಳ್ಕೋಬಾರ್ದು ಅಲ್ವಾ? ಎಷ್ಟೇ ಆದ್ರೆ ನಮ್ಮ ಮಕ್ಕಳು ಏನಪ್ಪ ಅಂದ್ರೆ ಧೂಳು ಬಿಸ್ಬಿಟ್ಟು ಹೋಗ್ಬಿಡ್ತಾರೆ. ಓಕೆ, ನಾವು ಲವ್ಲಿ ಸ್ಟಾರ್. ತುಂಬಾ ಚೆನ್ನಾಗಿತ್ತು, ತುಂಬಾ ನ್ಯಾಚುರಲ್ ಆಗಿತ್ತು ಎಲ್ಲರೂ ಪರ್ಫಾರ್ಮೆನ್ಸ್. ಮಾನಸ ನೀನಂತೂ ಎನ್ಕೌಂಟರ್ ಸ್ಪೆಷಲಿಸ್ಟ್ ಆಗೋದೆ ನೀನು. ಆಮೇಲೆ ಅವ್ನು ಸಂತು ಯಾವಾಗೂ ಸ್ಟೇಜ್ ಮೇಲೆ ಬಂದ್ರೆ ತಿಂದಾಕ್ಬಿಡ್ತಾನೆ. ಯಾರೇ ನಗ್ಲಿ, ಯಾರೇ ಬೈಲಿ, ಏನೇ ಮಾಡ್ಲಿ, ಅವ್ನ ಕೆಲಸ ಏನಿದೆ ಅದನ್ನ ತುಂಬಾ ಚೆನ್ನಾಗಿ ಮಾಡ್ತಾನೆ ಸಂತು. ಬಟ್ ಒಂದು ಉರ್ದೋಗಿದ ವಿಷಯ ಏನಂದ್ರೆ ನನಗೂ ರಚಿತಾಗೆ ಆ ಮಗುನು ಬಿಡಲ್ಲ ನೀನು. ಅದೇ ಅವಳು ಡೈಲಾಗ್ ಹೇಳಕ್ಕೂ ಬಿಡಲ್ಲ, ಅಲ್ಲೂ ಭಯ ಆಗ್ತೀಯ. ಹಂಗೆ
ಆಗ್ತಿದ್ದು ಸರ್ ನಮ್ಗೂ. ಇಲ್ಲಿ ಸ್ಕ್ರಿಪ್ಟ್ ಅಲ್ಲಿ ಇರ್ಲೇ ಇಲ್ಲ, ಡೈಲಾಗ್ ಎಲ್ಲ ತಗೊಳ್ಳೋರು. ನನ್ಗೆ ಕನ್ಫ್ಯೂಷನ್. ಕನ್ಫ್ಯೂಸ್ ಮಾಡ್ಬೇಕಂತಾನೆ ಮಾಡೋದು. ಅದೇನ್ ಗೊತ್ತಾ, ಹೆಂಡತಿ ಹತ್ರ ಅಂತೂ ವರ್ಕ್ ಆಗ್ತಿರ್ಲಿಲ್ಲ, ಅಲ್ಲಿ ನೀವು ಕೌಂಟರ್ ಕೊಡ್ತಿದ್ರಿ. ಪಾಪ ಮಗುನು ಬಿಟ್ಟಿಲ್ವಲ್ಲೋ. ರಿಧಿ ನಿನ್ ಡೈಲಾಗ್ ಎಲ್ಲ ಅಡ್ಡಿ ಮಾಡದ್ನಮ್ಮ ಅವನು. ಅಲ್ಲಿ ಟಿವಿ ಒಳಗಡೆ ಬಂದ್ಬಿಟ್ಟು ಡೈಲಾಗ್ ಸ್ವಲ್ಪ ಇರು ಅಂತ ಹೇಳಿರ್ತಾನೆ. ಅದ್ ನನಗೆ ಇಷ್ಟ ಆಗಲ್ವಾ? ಓಕೆ ರಂಗಣ್ಣ, ನಿಮ್ಮ ಫ್ಯಾಮಿಲಿ ನೀವು ಯಾವ ರೀತಿ ಇದ್ದೀರಾ ಅದೇ ರೀತಿ ನಿಮ್ಮ ಪರ್ಫಾರ್ಮೆನ್ಸ್ ಇತ್ತು, ನಿಮ್ಮ ಅಪಿರಿಯನ್ಸ್ ಇತ್ತು. ಅಂಡ್ ಸೃಷ್ಟಿ ಅಂಡ್ ರಿದ್ದಿ ಒಂದೇ ಒಂದು ಶಾರ್ಟ್ ಅಲ್ಲಿ ಸೃಷ್ಟಿ ಬಂದೋದ್ಲು, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬಿಟ್ಟೋದ್ಲು. ಅಂಡ್ ರಿದ್ದಿ ಗೊತ್ತಿಲ್ಲ, ಅವಳ ಪಾಪ ಬಂದು ಪಕ್ಕ ನ್ಯೂಸ್ ಇಡ್ರ ತರಾನೇ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಚಿನ್ನ. ನಿಜಕ್ಕೂ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಓವರ್ಲಾಗ್ ಚೆನ್ನಾಗಿತ್ತು ಒಂದು ಸ್ಕಿಟ್. ರಚಿತಾ ಅವರೇ, ನಮ್ಮ ಮಕ್ಳ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಅವ್ರು ಕೊಟ್ಟಿದಂತ ಪಾತ್ರನ ತುಂಬಾ ಅಚ್ಚುಕಟ್ಟಾಗಿ ಪಾತ್ರ ಮಾಡಿದ್ರು ಹೋದ್ರು. ಅದಾದ್ಮೇಲೆ ಮಾನಸ ಅಂಡ್ ಸಂತು, ನೀವಿಬ್ರು ತುಂಬಾ ತುಂಬಾ ಸ್ಪಾಂಟೇನಿಯಸ್ ಆಗಿ ಸ್ಟೇಜ್ ಮೇಲೆ ಇದ್ದು ಎಷ್ಟು ಲೈವ್ಲಿ ಆಗಿತ್ತು ಗೊತ್ತಾ ನೀವಿಬ್ರು ನೋಡೋದಕ್ಕೆ. ಅಂಡ್ ಮಾನಸ್ ಅವರೇ, ನಾನು ನಿಮ್ ದೊಡ್ಡ ಫ್ಯಾನ್ ಆಗ್ಬಿಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಮಾಡಿದ್ರಿ, ವೆರಿ ನೈಸ್ ನೀವಿಬ್ರು ನೋಡೋದಕ್ಕೆ. ಹಾಗೆ ರಂಗಯ್ಯ ಅವರೇ, ನೀವು ಹಾಗೆ ನಿಮ್ಮ ವೈಫ್ ಕೂಡ ಅದ್ಭುತವಾಗಿ ನಟನೆ ಮಾಡಿದ್ರಿ. ಸೊ ಓವರ್ ಆಲ್ ಸ್ಕಿಟ್ ತುಂಬಾ ಎಂಟರ್ಟೈನಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಬಾಡಿ ಗಾರ್ಡ್ ಇಬ್ರು ಅವ್ರನ್ನು ಕರ್ಸ್ಬೋಣ. ಅವ್ರು ಏನ್ ಮಾಡಿದಾರೆ ಪಾಪ, ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ರು ಕಾಮಿಡಿಗವರು. ದಯವಿಟ್ಟು ಬನ್ನಿ ಬಾಡಿ ಗಾರ್ಡ್ಸ್. ಎಲ್ಲರೂ ಒಂದು ಹೈಯರ್ ಕರೆಂಟ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ರೆ ನಮ್ಮ ವಿಶ್ವನೇ ಒಂದು ಲೋವರ್ ಕರೆಂಟ್ ಅಲ್ಲಿ ಅಂಡರ್ ಕರೆಂಟ್ ಅಲ್ಲಿ ತುಂಬಾ ಪರ್ಫಾರ್ಮ್ ಮಾಡಿದೆ ಅವತ್ತು. ಈಗ ನನಗೆ ರಿದಿನ್ ಕೇಳ್ಬೇಕು ನಾನು, ಯಾಕಂದ್ರೆ ಇಷ್ಟೆಲ್ಲ ಇಂಪ್ರೂವೈಸೇಷನ್ ಆಯ್ತಲ್ಲ. ಪ್ರಾಕ್ಟೀಸ್ ಹೆಂಗಿತ್ತು ಪುಟ? ಚೆನ್ನಾಗಿತ್ತು. ಪ್ರಾಕ್ಟೀಸೇ ಚೆನ್ನಾಗಿತ್ತಾ ಇದು ಚೆನ್ನಾಗಿತ್ತಾ? ಪ್ರಾಕ್ಟೀಸೇ ಚೆನ್ನಾಗಿತ್ತು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿತ್ತದು ಪಾಪ. ಮಾತಾಡ್ಕೊತಾ ಇರೋಳು. ಅಣ್ಣ ಸ್ಕಿಟ್ಟಲ್ಲೆಲ್ಲ ಚೆನ್ನಾಗಿ ಮಾಡಿದ್ರು. ಸ್ಟೇಜ್ ಮೇಲೆ ಬಂದು ಡೈಲಾಗ್ ಸೇರಿಸ್ತಿರೋನ್ನೆಲ್ಲ ಹೇಳ್ತಾ ಇದೆ. ಪಾಪ ಮಾನಸ, ನಿಜವಾಗ್ಲೂ ನೀವು ದೃಷ್ಟಿ ಹಾಕಿಸ್ಕೋಬೇಕು ಆಯ್ತಾ. ಎಷ್ಟು ಸಹಜವಾಗಿ ಆಕ್ಟ್ ಮಾಡಿದ್ರಿ, ಎಲ್ಲರೂ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ. ಹೇಗಿತ್ತು ನಿಮ್ ಪ್ರಿಪರೇಷನ್ಸ್? ಅಯ್ಯೋ ಹೇಗಿತ್ತು ಅಂತ ಕೇಳ್ತಿರಲ್ಲ ಮೇಡಮ್. ನಾನ್ ಮನೇಲಿ ಒಂದು ಫಿಕ್ಸ್ ಮಾಡ್ಕೊಂಡಿದ್ದೆ, ಡೈಲಾಗ್ ಇರ್ತದೆ, ಹೋಗ್ಬಿಟ್ಟು ಹೆಂಗೋ ಹೇಳ್ಬಿಡೋಣ, ನಗಾಡ್ಕೊಂಡೋ ಪಗಾಡ್ಕೊಂಡೋ ಹೆಂಗಾರ ಸರಿ ತಗೋಬಿಡೋಣ ಅಂತ. ಇವರು ತಗೋ ಮನೇಲಿ ಒಂದ್ ಹೇಳಿದ್ರು, ಕ್ಯಾರವನ್ನಿಗೆ ಬಂದಾಗ ಒಂದ್ ಹೇಳಿದ್ರು, ಅಲ್ಲಿ ಊಟ ತಿಂಡಿ ಕುತ್ಕೊಂಡಾಗ ಇನ್ನೊಂದ್ ಹೇಳಿದ್ರು, ಇತ್ತಗೋ ನೀನು ಅಂದ್ರು. ನನ್ಗೆ ಇವಳು ಬೇರೆ ಅರ್ಧಕ್ಕೆ, ಅಕ್ಕ ನನಗೆ ಗೊತ್ತಿಲ್ಲ, ನೀವೇನ್ ತಗೋಬೇಕು ಅದನ್ನೇ ತಗೋಬೇಕು, ನಾನ್ ತಗೋಬೇಕಷ್ಟೇ ಅಂತ ಇಟ್ಕೊಂಡ್ ಕುತ್ಕೊಂಡು ಇವ್ರ ಈ ಕಡೆ ಬೇಡ ಫಸ್ಟ್ ನನ್ನ ತಗೋ ಅಂತ ಇಟ್ಕೊಂಡ್ರು ಡೈಲಾಗ. ನನಗೆ ಕನ್ಫ್ಯೂಸ್. ಇಬ್ರು 3 ಜನ ಕುತ್ಕೊಂಡು ಜಗಳಾಡ್ತಿದ್ದೋ, ಅದಕ್ಕೆ ಇವಳು ಹೇಳಿದ್ದು ನಾವು ಜಗಳಾಡ್ತಿದ್ದೋ ಅಂತ. ನನ್ನೊಬ್ಳದೇ ಅಲ್ಲ ಪಾಪ, ಲೀಲಕ್ಕಂಗೂ ಮಾತಾಡಕ್ ಕೊಡ್ಲಿಲ್ಲ ಅಲ್ಲಿ ಡೈಲಾಗ್, ರಂಗಣ್ಣಗೂ ಮಾತಾಡಕ್ ಕೊಡ್ಲಿಲ್ಲ. ಹಂಗಾದ್ರೆ ಇರೋ ಬರೋರ್ದೆಲ್ಲ ನಾನು ಒಬ್ನೇ ಮಾತಾಡ್ಬಿಟ್ಟು ಇವ್ರೊಬ್ರೇ ತಿನ್ಕೊಂಡ್ರು. ಒಬ್ಬರನ್ನು ಮಾತಾಡಕ್ ಬಿಡಲ್ಲ ದರಿದ್ರ, ನಮಗೆ ಎಲ್ಲಾ ಮಾತಾಡ್ ಹಾಳು ಮಾಡ್ತಾನೆ. ನನ್ಗೂ ಹಂಗೆ ಅನ್ನಿಸ್ತು, ಆದ್ರೆ ಗಂಡ ಅಲ್ವಾ ಹೇಳಕ್ ರಂಗಯ್ಯ ಅವರೇ, ನಿಜವಾಗ್ಲೂ ಹೇಳ್ಬೇಕು, ಎಂತ ಅಸಾಧ್ಯ ಕಲಾವಿದ್ರು ನೀವು. ಹಾಡು, ನಟನೆ ಅದ್ಭುತ, ನಿಮ್ಮ ಮಿಮಿಕ್ರಿ ಎಲ್ಲ ಅದ್ಭುತನೇ. ರವಿ ಸರ್, ಸುಂದರಿ ನಿಮ್ಮ ಹಾಡನ್ನ ಹೋದ್ವಾರ ಇವರು ಜೋಡಿ ನಂಬರ್ 1 ಅಲ್ಲಿ ಹಾಡಿದ್ರು ಸರ್. ಏನ್ ಅದ್ಭುತವಾಗಿ ಹಾಡು ಹೇಳಿದ್ರು ಅಂತಂದ್ರೆ ನಿಜವಾಗ್ಲೂ ಅಷ್ಟು ಖುಷಿ ಆಯ್ತು. ಈಗ ಶ್ರೀರಾಮಚಂದ್ರನ್ ಹಾಗೆ ನಮ್ಮ ರಂಗಯ್ಯ ಅವ್ರ ಬಾಯಲ್ಲಿ ಸುಂದರಿ ಹಾಡು ಹೇಗ್ ಬರುತ್ತೆ ಅಂತ. ಅಯ್ಯೋ ರಾಮ, ಇಲ್ಲೇನ್ ನೋಡ್ತಾ ಇದ್ಯಾ? ನೋಡ್ತಾ ಇಲ್ಲ, ಕಣ್ಣು ಮುಚ್ಚಿಕೊಂಡು ಕೇಳ್ತಾ ಇದ್ದೀನಿ. ಹಾಡು ಅಂದ್ರೆ ನಾನು ಹಾಡ್ತೀನಿ. ಹಾಡ್ತೀಯ? ನೋಡ್ತೀಯಾ? ಗಗನದನ ಗುಡುಗದನ ಮಳೆ ತನನ, ಆ ತನ್ನನದಲ್ಲಿ ಧರಣಿದನ ಅಸುರಿನ ಜನನ, ಮಲೆನಾಡಿನ ಮಳೆ ಹಾಡಿನ ಪಿಸುಮಾತಿನ ಹೊಸತನ ಸವಿದೆನ, ಗಗನದಲ್ಲಿ ಮಳೆಯದೇನ ಗುಡುಗಿನ ತನನ, ಆ ತನ್ನನದನ ಧರಣಿಯನ ಅಸುರಿನ ಜನನ, ಮಲೆನಾಡಿನ ಮಳೆ ಹಾಡಿನ ಪಿಸುಮಾತಿನ ಹೊಸತನ ಸವಿದೆನ. ರವಿ ಸರ್, ಇಷ್ಟೇ ಅಲ್ಲ, ಈ ಹಾಡಿಗೆ ನಮ್ಮ ಮಾಳ್ವಿಕಾ ಮೇಡಮ್, ಪ್ರೇಮ್ ಅವರು ಹುಬ್ಬಲ್ಲಿ ಇಟ್ಕೊಂಡು ಒಂದು ಎಂಜಾಯ್ ಮಾಡೋರು ಅಂತಂದ್ರೆ. ಅಲ್ಲ, ಅಲ್ಲಿ ಕರ್ಸ್ಕೊಳ್ಳಿ, ಇಲ್ಲಿಗೆ ಇಲ್ಲಾದ್ರೆ ನಾವೇನು? ಹೌದೌದು, ಇಲ್ಲಿ ಬಂದ್ರೆ ನಾವ್ ಹೆಂಗ್ ನೋಡೋದು? ಹಾ ಸರಿ, ಬಂದ್ಬಿಡಿ. ಹುಬ್ಬಲ್ಲಿ ಇಟ್ಕೊಂಡು ಈಗ ಪ್ರೇಮ್ ಅವರು ಮಾತಾಡ್ಬೇಕು. ಬಂಟು ನಂಗು ಬಂಟು ಹೊಟ್ಟೆ ತುಂಬ ತೇಗ ಉಂಟಲ್ಲ, ಆಸೆ ಬಂತು, ಆಸೆ ಪ್ರೀತಿ ತಂತು. ಸುಂದರಿ ಸುಂದರಿ ನಿನ್ನ ಸುಂದರ ಮೋರಯ್ಯ
ಇದೇ ನಿಮ್ಮ ಗೋಡಂಬಿ ಬಾಯಿಂದ ಸ್ವಲ್ಪ ಸಂತುಗ ಅಷ್ಟೋತ್ತರ ಆದ್ರೆ ಬಹಳ ಚೆನ್ನಾಗಿರುತ್ತೆ. ಹೌದು. ಅಲ್ಲ ಕಣೆ ಸಂತು, ನಿನ್ ಕಲ್ ಸುಮ್ನೆ ಇರಕ್ಕಾಗಲ್ವೇನೋ? ಆ ಮಗು ಎಷ್ಟು ಚೆನ್ನಾಗಿ ನ್ಯೂಸ್ ರೀಡಿಂಗ್ ಮಾಡ್ತಾ ಇತ್ತು. ಅಲ್ಲೋಗಿ ಯಾಕೋ ತಲೆ ಹಾಕೊಂಡು ಕೆಟ್ಟದಾಗಿತ್ತು, ನೋಡಕ್ಕಾಗ್ಲಿಲ್ಲ, ಎತ್ತರವಾಗಿತ್ತು. ಸಾಕ ಇನ್ನಷ್ಟು ಮಂಗ್ಲಾತಿ ಮಾಡ್ಲಾ? ಅವಳ ಕಟ್ಲೆ ಮಾಡಿಸ್ಬೇಕು. ಆಕ್ಚುಲಿ ಮೇಡಮ್ ಹೇಳಿದ್ರು ಮಂಗ್ಲಾತಿ ಚೆನ್ನಾಗಿ ಮಾಡ್ತಾವಳ ಅವಳು ಅಂತ. ಏನ್ ಹೇಳಿದ್ರು ಏನೋ, ಒಟ್ಟಿನಲ್ಲಿ ಚೆನ್ನಾಗಿ ಬೈತಾ ಇದ್ದೀರಾ. ನಾನ್ ಬೈಯೋದೇ ನಿನಗೆ ಯಾವತ್ತು ಹೊಗಳಿದೀನಿ ಹೇಳು? ರವಿ ಸರ್ ಮಾಡೋಕೆ ಮೊನ್ನೆ ಯಾವತ್ತಾದ್ರೂ ಈ ಅವತಾರದಲ್ಲಿ ನೋಡಿದ್ರ? ಮಾಲವಿಕಾ ಅವ್ರು ನೋಡೋದೇ ಕಡಿಮೆ ಅದರಲ್ಲಿ. ಈಗಲೇ ನೋಡ್ತಿರೋದು. ನಾನು ನೋಡ್ತಾ ಇದ್ದೀನಿ, ಮತ್ತೆ ಶ್ರೀರಾಮಚಂದ್ರ ನೆನಪು ಮಾಡ್ಕೊಂಡು ನೋಡ್ತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು ಮಾಳವಿಕಾ ಮ್ಯಾಮ್. Okay, thank you so much. Barley, big round of applause for Lolly Star and Malavika.